ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹ ಇಡೀ ನಾಡಿನ ರಾಜ್ಯದ ಸಮಸ್ತರಿಗೂ ಸಹಿತ ಭಗವಂತನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಆಯಿತು. ಭೋಗನಂದೀಶ್ವರ ಯೋಗನಂದೀಶ್ವರ ಭೋಗನಂದೀಶ್ವರನ ದರ್ಶನ ಇವತ್ತು ಬಹಳ ವಿಶೇಷವೇ ಸರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಕಪಿಲೇಶ್ವರಾಯ ನಮಃ, ಸೋಮೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಜಾತವೇದಸೇ ಸನವಾಮ ಸೋಮಮರಾಧೀತೋ ನಿದಹಾತಿ ವೇದ ಸರಪರ್ಷತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾನ್ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಪದ್ಮಾನನೆ ಪದ್ಭೋಯ್ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಭಗವತೀ ನಮಃ, ಓಂ ಲಲಿತಾಯ ನಮಃ, ಓಂ ಮಹಾರೂಪಾಯ ನಮಃ, ಓಂ ಸರ್ವೇಶ್ವರೀ ನಮಃ, ಓಂ ಸರ್ವದೋ ಭದ್ರವಾಸಿನ್ಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ವಿಶ್ವವಸು ನಾಮ ಸಂವತ್ಸರದಲ್ಲಿ ಪ್ರಾರಂಭಿಕ ಹಂತದಲ್ಲೇ ಒಂದೊಂದು ಅವಘಡಗಳು, ಒಂದೊಂದು ವಿಶೇಷತೆಗಳು, ಒಂದೊಂದು ಲಾಭ ನಷ್ಟಗಳು ಎಲ್ಲವೂ ನಡೀತಾ ಇದೆ. ವಿಶ್ವವಸು ನಾಮ ಸಂವತ್ಸರದ ಈ ಶುಭ ದಿನಗಳಲ್ಲಿ ಎಲ್ಲರಿಗೂ ಶುಭ ಉಂಟಾಗಲಿ, ಎಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಪ್ರತಿಯೊಬ್ಬರ ಜೀವನ ಹೆಚ್ಚಿನ ಯಶಸ್ಸಾಗಿರಲಿ ಎಂಬತಕ್ಕಂಥದ್ದು ಒಂದೇ ಚಿಂತನೆ. ಇನ್ನು ವಾರದ ಮೊದಲನೇ ದಿವಸ ಸೋಮವಾರ ರಜಾ ಮುಗೀತು. ಎಲ್ಲರೂ ಅವರವರ ಕಾಯಕಗಳಿಗೆ ಅಂದರೆ ಅವರವರ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಹೊರಡುವಂತಹ ಕಾಲ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನಕ್ಕೆ ಇಲ್ಲಿವರೆಗೂ ರಜಾ ಇತ್ತು. ಇವತ್ತು ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇದೆ. ಅಂದರೆ ಕೆಲವು ಕಡೆ ಶಾಲೆಗಳು ಓಪನ್ ಆಗ್ತಾ ಇದೆ. ಮಕ್ಕಳ ಅಡ್ಮಿಷನ್ ಪ್ರಾರಂಭ ಆಗಿದೆ. ಹೊಸದಾಗಿ ಸೇರುವಂಥ ಮಕ್ಕಳಿಗೂ ಸಹಿತ ಇವತ್ತಿನಿಂದ ಶಾಲೆಯಲ್ಲಿ ಒಂದಷ್ಟು ಜನ ಶಾಲೆಗೆ ಕರ್ಕೊಂಡು ಬರುವಂತಹ ಒಂದು ಪ್ರಯತ್ನ ನಡೆಯಿತು. ಅಂದರೆ ಇವತ್ತಿನ ದಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ಭಗವಂತನ ಪ್ರಾರ್ಥನೆ ಮಾಡ್ತಾ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಶ್ರೀನಿವಾಸನ್ನು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡತಕ್ಕಂಥ ದಿನ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರವೂ ಸಹಿತ ಅಷ್ಟೇ ಲಾಭ ಇರತಕ್ಕಂಥದ್ದಿದೆ. ಹಾಗಾಗಿ ಒಂದಷ್ಟು ಜನಗಳ ಮನಸ್ಸಿಗೆ ಬಿದ್ದಂಥ ಅಥವಾ ಬಡದಂಥ ಆ ಗ್ರಹಣದ ಕಾಲಗಳೇನಿತ್ತು, ಅಂದರೆ ಕಪ್ಪು ಛಾಯೆಗಳಂತ ಹೇಳ್ತಾರಲ್ಲ, ಪ್ರತಿನಿತ್ಯ ಒಂದು ಕಪ್ಪು ಮನಸ್ಸು, ಪ್ರತಿನಿತ್ಯ ಏನೋ ಒಂದು ಸಮಸ್ಯೆ ಇದು ನಿಮ್ಮನ್ನು ಬಾಧಿಸ್ತಾ ಇತ್ತು. ಆದರೆ ಒಂದಷ್ಟು ಜನ ರಾಶಿಗಳಿಗೆ ಇವತ್ತು ಬೆಳಗಿನ ಸೂರ್ಯೋದಯ, ಯಾವಾಗ ಸೂರ್ಯ ಉದಯಿಸಿದನೋ ಅಲ್ಲಿಂದ ಆಚೆಗೆ ಅವರ ಮನಸ್ಸುಗಳಲ್ಲಿ ಮನಸ್ಸಿನ ಸ್ಥಿತಿ ಬದಲಾಗಿದೆ. ನಿನ್ನೆ ರಾತ್ರಿ ತನಕ ಇದ್ದಂತಹ ಒಂದಷ್ಟು ಚಂಚಲತೆ, ನಿನ್ನೆ ರಾತ್ರಿವರೆಗೂ ಇದ್ದಂಥ ಆತಂಕ, ನಿನ್ನೆ ರಾತ್ರಿವರೆಗೂ ಇದ್ದಂತಹ ಒಂದಷ್ಟು ಮನಸ್ಸಿನಲ್ಲಿದ್ದಂಥ ಗೊಂದಲಗಳು ಇವತ್ತು ಬದಲಾಗ್ಬಿಡುತ್ತೆ. ಕಾರಣ ಇವತ್ತು ಬೆಳಗಿನ ಸೂರ್ಯೋದಯ ಇದೆಯಲ್ಲ, ಇವತ್ತು ಬೆಳಗಿನ ಸೂರ್ಯೋದಯ ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅಷ್ಟು ಸುಂದರವಾಗಿರ್ತಕ್ಕಂತಹದ್ದು. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆ ಕತ್ತಲು ಬಂದು ಆವರಿಸುತ್ತೆ. ಗ್ರಹಣ ಆದ ನಂತರ ಎಲ್ಲವೂ ಸ್ವಚ್ಛತೆ ಅಂತಾರಲ್ಲ, ಹಾಗೆ ಹಗಲಾದ ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದಮೇಲೆ ಹಗಲಾಗಬೇಕು. ಓಡುವ ಕುದುರೆ ಒಂದಲ್ಲ ಒಂದು ಕಡೆ ಎಡುವುದು ಸಹಜವೇ. ಆದರೆ ಪ್ರತಿ ಕಾಲವೂ ಸಹಿತ ಎಡುತ್ತಾ ಹೋದರೆ ಆ ಕುದುರೆ ಕಾಲನ್ನ ಫಸ್ಟು ಚೆಕ್ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ನಡೆಯೋ ಮನುಷ್ಯನಿಗೂ ಅಷ್ಟೇ ಒಂದಲ್ಲ ಒಂದು ಕಡೆ ಎಡುತ್ತಾನೆ, ಒಂದಲ್ಲ ಒಂದು ಕಡೆ ತಪ್ಪು ಒಪ್ಪುಗಳಾಗುತ್ತೆ. ಆ ಬರುವಂತಹ ಸನ್ನಿವೇಶ ಯಾವುದೋ ಕೆಟ್ಟ ಕಾಲ ಎದುರಾಗಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಇದೆಲ್ಲ ಆಗುವಂತಹದ್ದೇ ಮನುಷ್ಯನ ಗ್ರಹಗತಿಗಳು. ಗ್ರಹ ನಕ್ಷತ್ರಚಾರ ಪ್ರಕಾರ ಮನುಷ್ಯನ ಯಶಸ್ಸಾಗಬೇಕಾದ್ರೆ, ಆತನ ಭವಿಷ್ಯದಲ್ಲಿ ಒಂದು ಬೆಳಕು ಸಿಗಬೇಕಾದ್ರೆ ಆತನಿಗೆ ಭಗವಂತನ ಕೃಪೆ ಇರಬೇಕು. ರಾಜನಿಗೂ ತಪ್ಪಿದ್ದಲ್ಲ, ಒಬ್ಬ ತಿರುಕನಿಗೂ ತಪ್ಪಿದ್ದಲ್ಲ. ಹಾಗೆ ಆತನ ದೇಶಾಭುಕ್ತಿ ಆವರಿಸಿದ್ರೆ ಎಲ್ಲವೂ ಕಷ್ಟವೇ. ಆದರೆ ಇದೇ ಸಮಯದಲ್ಲಿ ದೇವಿಯ ಪ್ರಾರ್ಥನೆಯಿಂದ, ಸರ್ವಮಂಗಳೆಯ ಆರಾಧನೆಯಿಂದ ಇಷ್ಟಾರ್ಥಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು.
ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೂ ಸಹಿತ ಒಳ್ಳೆ ಯೋಗ ಫಲಗಳಿದೆ. ಇವತ್ತು ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೂ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯು ಇವತ್ತು ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಇವತ್ತು ಯಾರೊಬ್ಬರಾದರೂ ಸಹಿತ ಬೆಳಗ್ಗೆ ತಮ್ಮ ಕಾಯಕವನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಈ ಹಿಂದೆ ನಾನು ಸಾಕಷ್ಟು ಬಾರಿ ಹೇಳಿದ್ದೆ, ಯಾವುದೇ ಕೆಲಸ ಕಾರ್ಯಕ್ಕೆ ಹೊರಡಬೇಕಾದರೂ ಊರಿನಲ್ಲಿ ಇರತಕ್ಕಂತಹ ಗ್ರಾಮ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹೊರಟ್ರೆ ನಿಮ್ಮ ಮನೋಕಾಮನೆ, ನಿಮ್ಮ ಕೆಲಸಗಳು ಬಹಳ ವೇಗವಾಗಿ ಕಾರ್ಯಸಿದ್ಧಿಯಾಗತ್ತೆ ಅಂತ. ಅದು ಯಾತ್ರೆಗಳಿಗಾಗಲಿ ಅಥವಾ ಹೊರಗಡೆ ಹೊರಡೋಕ್ಕಾಗಲಿ ಅಥವಾ ಇನ್ನೆಲ್ಲೋ ಹೊರಡೋದಕ್ಕೆ ಅಂತಲ್ಲ, ಪ್ರತಿನಿತ್ಯ ಕಾಯಕದಲ್ಲಿ ಇದನ್ನು ಅಭ್ಯಾಸ ಮಾಡಿ. ನಿಮ್ಮ ಮನೆ ದೇವರು, ನಿಮ್ಮ ಗ್ರಾಮ ದೇವರು, ಮನೆಯಲ್ಲಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಅದಾದ ನಂತರ ನಿಮ್ಮ ಗ್ರಾಮ ದೇವತೆ ಇರುತ್ತಲ್ಲ, ಆ ಗ್ರಾಮಕ್ಕೆ ಒಂದು ಅಧಿದೇವತೆ ಇರ್ತಾಳೆ, ಆ ತಾಯಿನ ಒಮ್ಮೆ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ಇವತ್ತಿರ್ತಕ್ಕಂತಹ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪ್ರತಿಯೊಬ್ಬರ ಜೀವನ ಸಹಿತ ಯಶಸ್ಸಾಗುತ್ತೆ. ಹಾಗೆ ಇವತ್ತು ಯಾರು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಏನೋ ಒಂದು ಸಾಧನೆ ಮಾಡ್ಕೊಳ್ಬೇಕು ಅಂತಿದ್ದೀರಲ್ಲ, ಅದು ಬಹಳ ವಿಶೇಷವೇ. ಇನ್ನೇನು ಅಗೋಯಿಗೋ ಅಂದರೆ ಶನಿ ಜಯಂತಿ ಆವರಿಸುತ್ತೆ. ಅಂದರೆ ಶನೇಶ್ಚರನಿಗೆ ನಾಳೆ ಬರ್ತಕ್ಕಂಥ ಅಮಾವಾಸ್ಯೆ ಎಂದು ಶನೇಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಹಾಗಾಗಿ ನಿಮ್ಮ ಮನೆಯ ಸಮೀಪ ಸುತ್ತಮುತ್ತ ಇರತಕ್ಕಂಥ ಶನೇಶ್ಚರನ ಮಂದಿರಕ್ಕೆ ಬಂದು ಅಲ್ಲಿ ಸ್ವಾಮಿಗೆ ಒಂದು ಅಭಿಷೇಕಕ್ಕೋ ಅಥವಾ ಸ್ವಾಮಿಗೆ ಒಂದಿಷ್ಟು ಪುಷ್ಪಾಲಂಕಾರನೋ ಅಥವಾ ಸ್ವಾಮಿಗೆ ನೀಲಿ ಪುಷ್ಪಗಳು ಅಥವಾ ನೇರಳೆ ಹಣ್ಣು ಅಥವಾ ಸ್ವಾಮಿಗೆ ಬಾದಾಮಿ ಇಂತಹ ಪದಾರ್ಥಗಳನ್ನು ಶನೇಶ್ಚರನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು. ಅಥವಾ ಎಲ್ಲಿ ಸ್ವಾಮಿಗೆ ತಿಲತೈಲ ಹೋಮ ನಡೆಯುತ್ತೋ ಅಂತಹ ಕಡೆ ಹೋಗಿ ನೀವು ನಿಮ್ಮ ಕೈಯಾರ ಒಂದಷ್ಟು ಎಳ್ಳೆಣ್ಣೆ ಕೊಡೋದು, ಒಂದಷ್ಟು ಎಳ್ಳನ್ನು ಕೊಡ್ತಕ್ಕಂಥದ್ದು, ಅಥವಾ ಸ್ವಾಮಿಗೊಂದು ಅಲ್ಲಿ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಯಾವುದಾದ್ರೂ ಸೇವೆ ನಿಮಗೇನೂ ಕೊಡಲಿಕ್ಕಾಗಿಲ್ಲ ಅಂದರೆ ನಿಮ್ಮ ದೇಹ ದಂಡಿಸಿ ಆ ಸುತ್ತಮುತ್ತ ಪ್ರಾಂತ್ಯವನ್ನು ಶುದ್ಧಿ ಮಾಡಿ ಅಲ್ಲಿ ಭಗವಂತನ ಸೇವೆಗೆ ತಾವು ನಿಂತರೂ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಆದರೂ ತಾವು ಮಾಡುವ ಕಾಯಕ, ನಿಮ್ಮ ಮನೋಕಾಮನೆ ಎಲ್ಲವೂ ಸಿದ್ಧಿಯಾಗಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳ ಅನುಗ್ರಹವೂ ಬೇಕು, ಹಾಗೆ ಶನೇಶ್ಚರನ ಅನುಗ್ರಹವೂ ಬೇಕು. ಹಾಗಾಗಿ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತೆ ಶಯೋ ರವಿಶ್ರವಂತರಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರನ ಈ ಅಮಾವಾಸ್ಯೆಯೆಂದು, ಈಗ ಸಮೀಪಿಸ್ತಿರ್ತಕ್ಕಂಥ ಬರುವಂಥ ಅಮಾವಾಸ್ಯೆಯೆಂದು ಶನೇಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಯಾವಾದರೂ ಸಹಿತ, ಅಂದರೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಯಾರೊಬ್ಬರು ಇದರ ಬಗ್ಗೆ ನೀವು ಚಿಂತನೆ ಮಾಡಿ ಆಲೋಚನೆ ಮಾಡಿ ಅದರಂತೆ ನೀವು ನಡ್ಕೊಂಡು ಅದರ ಅನುಷ್ಠಾನವನ್ನು ಮಾಡಿದ್ರೆ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿರತಕ್ಕಂತಹ ಈ ಶುಭ ದಿನ ಇವತ್ತು ಯಾರೆಲ್ಲರೂ ಸಹಿತ ತಮ್ಮ ತಮ್ಮ ಕಾಯಕವನ್ನು, ತಮ್ಮ ಕೆಲಸ ಕಾರ್ಯಕ್ಕಾಗಿ ಹೊರಡುವಾಗ ಮೊದಲು ನಿಮ್ಮ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿಯೇ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಕಾರಣ ಗ್ರಾಮ ದೇವತೆಯ ಅನುಷ್ಠಾನವನ್ನು ಮಾಡೋದರಿಂದ ನಿಮ್ಮ ಸಂಪೂರ್ಣವಾದಂತಹ ಜವಾಬ್ದಾರಿ ಭಗವತಿ ಮೇಲೆ ಇರುತ್ತೆ. ಅದಕ್ಕೆ ಊರಿನಲ್ಲಿ ಒಂದು ಗ್ರಾಮ ದೇವತೆಯನ್ನು ವಿಶೇಷವಾಗಿ ನಡೆಸ್ತಾರೆ. ಇನ್ನು ಈಗಾಗಲೇ ಸ್ವಲ್ಪ ಹೊರಗಡೆ ಇರ್ತಕ್ಕಂತಹ ವಾತಾವರಣ ಅಂದರೆ ಭಾಳಷ್ಟು ತಂಪಿನ ವಾತಾವರಣ ಆಯಿತು ನೋಡಿ. ನಮ್ಮಲ್ಲಿ ಸಾಕಷ್ಟು ಬಿಸಿಲು ತಡ್ಕೊಳಕ್ಕಾಗಲ್ಲ, ಚಳಿನೂ ತಡಿಲಿಕ್ಕಾಗಲ್ಲ, ಮಳೆ ಅಂತೂ ಇನ್ನೂ ತಡಿಲಿಕ್ಕಾಗೋದಿಲ್ಲ. ಆದರೆ ಮಳೆ ಇಲ್ಲ ಅಂದರೂ ಇರೋದಕ್ಕಾಗೋದಿಲ್ಲ, ಅಥವಾ ಬಿಸಿಲು ಜಾಸ್ತಿ ಆದರೂ ತಡಿಲಿಕ್ಕಾಗೋದಿಲ್ಲ. ಮಳೆ ಚಳಿ ಆಗಿಬಿಟ್ರೆ ಅದು ಇನ್ನೂ ಥರ ಆಲೋಚನೆ ಶುರುವಾಗಿಬಿಡುತ್ತೆ. ಅಂದರೆ ಈ ಪ್ರಕೃತಿಯ ಮಡಿಲಲ್ಲಿ ಎಲ್ಲವೂ ಸಿತ ಇದೆ. ಆದರೆ ಒಂದಷ್ಟು ಸ್ಥಿತಿಗತಿಗಳಿರ್ತಕ್ಕಂಥವ್ರಿಗೆ ಪರವಾಗಿಲ್ಲ. ಪಾಪ ಈ ನಿರ್ಜನ ಪ್ರದೇಶಗಳಲ್ಲಿರ್ತಕ್ಕಂಥವ್ರಿಗೆ ಅಥವಾ ತಗ್ಗು ಪ್ರದೇಶಗಳಲ್ಲಿರ್ತಕ್ಕಂಥವ್ರಿಗೆ, ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಇಂಥವರ ಗತಿ ಚಿಂತಾಜನಕನೇ. ಮಳೆ ಜಾಸ್ತಿ ಆಯಿತು ಅಂದರೆ ಗುಡಿಸದಲ್ಲಿ ನೀರು ಕಿತ್ಕೊಳ್ಳುತ್ತೆ. ಒಂದು ತಗ್ಗು ಪ್ರದೇಶದಲ್ಲಿ ಮನೆ ಕಟ್ಟಿರ್ತಾರೆ, ಅಲ್ಲಿ ಶೀಟ್ ಮನೆಗಳಿರುತ್ತೆ, ಅದರೊಳಗೆ ನೀರು ನುಗ್ಗುತ್ತೆ. ಏನೋ ಅಂಗೈಯಗಲ ಜಾಗ, ಒಂದು ಗೂಡು, ಅದರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇನ್ನು ಅವರು ವಾಸ ಮಾಡ್ತಕ್ಕಂಥ ಸ್ಥಳ ಅಕಸ್ಮಾತು ಆ ತಗ್ಗು ಪ್ರದೇಶವೋ ಮೋರಿಗಳ ಪಕ್ಕದನೋ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಗುಡಿಸ್ಲಾಕೊಂಡು ತಮ್ಮ ಜೀವನೋಪಾಯ ನಡೆಸ್ತಿರ್ತಾರೆ. ಆ ಸುತ್ತಮುತ್ತ ಇರತಕ್ಕಂಥ ಹಾವು ಚೇಳುಗಳಿಂದ ಮೊದಲುಕೊಂಡು ಎಲ್ಲವೂ ಮನೆಯಲ್ಲೇ ಬಂದಿರುತ್ತೆ. ಮಳೆ ಬಂದರೂ ಕಷ್ಟ, ಅಥವಾ ಯಾವುದೇ ತರಹ ಸಮಸ್ಯೆಗೂ ಕಷ್ಟ. ಆದರೆ ಅಂತಹ ಕಷ್ಟದಲ್ಲಿರ್ತಕ್ಕಂಥವರು ಅವರ ಜೀವನಕ್ಕೆ ಬೆಳಕು ಹೇಗೆ? ಭಗವಂತನೇ ಕಾಪಾಡಬೇಕು. ಅದಕ್ಕಾಗಿ ಶಕ್ತಿ ಇರ್ತಕ್ಕಂಥವರು ಇಂತಹವ್ರನ್ನ ಗಮನಿಸಿ ಏನಾದರೂ ಒಂದಿಷ್ಟು ಸಹಾಯಗಳನ್ನು ಮಾಡ್ತಾ ಬಂದರೆ ಖಂಡಿತ ಅದು ಬಹಳ ಒಳ್ಳೆಯದು. ನೋಡಿ, ಭಗವಂತ ಏನು ಕೊಟ್ಟರು ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಬೇಕು. ಎಲ್ಲ ಸ್ಥಿತಿಗತಿ ಇರ್ತಕ್ಕಂಥವ್ರ ಬದುಕು ಅಷ್ಟೇ ಇರುತ್ತೆ. ಏನೂ ಇಲ್ಲದಿರತಕ್ಕಂತಹ ನಿರ್ಗತಿಕರು, ಅವತ್ತಿಗವತ್ತು ಗಂಜಿ ಕುಡಿತಕ್ಕಂಥವ್ರು ಸಹಿತ ಅವ್ರ ಬದುಕು ಅಷ್ಟೇ. ಅಂದರೆ ಕರೆದಾಗ
ತಾಯಿ ಗರ್ಭದಿಂದ ಬರಬೇಕಾದ್ರೆ ಯಾರೂ ತಂದಿಲ್ಲ, ಹೋಗಬೇಕಾದ್ರೂ ಏನೂ ತೊಗೊಂಡು ಹೋಗಲ್ಲ. ಬರಬೇಕಾದ್ರೂ ತಂದಿಲ್ಲ, ಹೋಗಬೇಕಾದ್ರೂ ತೊಗೊಂಡು ಹೋಗಲ್ಲ. ನಾವು ಆ ಮಾಡಿಟ್ಟಿರ್ತಕ್ಕಂಥದ್ದು, ಕೂಡಿಟ್ಟಿರ್ತಕ್ಕಂಥದ್ದು, ಸಂಪಾದನೆ ಮಾಡಿದ್ದು ಎಲ್ಲ ಅಲ್ಲಲ್ಲಿ ಇರುತ್ತಷ್ಟೇ. ಆದರೆ ಇರುವುದರೊಳಗಾಗಿ ದೇವರು ನಿಮಗೆ ಅಂತ ಕೊಟ್ಟದ್ದನ್ನು, ನೀವು ಸಂಪಾದನೆ ಮಾಡಿದ್ದನ್ನು ಒಂದು 4 ಜನ ಕಡುಬಡವರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಬಡತನ ರೇಖೆಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯೆ ಕಲಿಬೇಕು ಎಂಬತಕ್ಕಂಥ ಆಸೆ ಇದ್ದು ಕಲೀಲಿಕ್ಕೆ ಆಗದಿರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಮತ್ತು ತುಂಬ ಬಡತನ ರೇಖೆಯಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ನೀವು ದಾನ ಮಾಡಿದ್ರೂ ಯಾರಿಗೆ ದಾನ ಮಾಡಬೇಕು, ಯಾರಿಗೆ ನಿಮ್ಮ ದಾನ ಸಲ್ಲಬೇಕು, ಎಲ್ಲಿಗೆ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಸೇರುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ನಾಳೆ ಎಷ್ಟೋ ಜನ ದಾನ ಧರ್ಮ ಮಾಡ್ತೀರಿ, ಕೊಡೋ ಕೈ ತುಂಬ ದೊಡ್ಡ ಕೈಗಳಿದೆ ನಿಮ್ಮದು, ಇಲ್ಲ ಅಂತಿಲ್ಲ. ಆದರೆ ನೀವು ದಾನ ಮಾಡೋದು ಎಲ್ಲಪ್ಪ ಅಂದರೆ ತುಂಬಿ ತುಳುಕುವಂಥ ಸಾಮ್ರಾಜ್ಯಗಳಿಗೆ, ತುಂಬಿ ತುಳುಕುವಂಥ ಸಾಮ್ರಾಜ್ಯದಲ್ಲಿ ನಿಮ್ಮ ಹೆಸರು ನಿಲ್ಲುತ್ತೆ ಅಂತ ಕೊಡ್ತೀರಿ. ಅಲ್ಲಿ ನಿಮ್ಮ ಥರ ಸರ್ತಿ ಸಾಲಲ್ಲಿ ನಿಂತವರು ಕೋಟ್ಯಾಂತರ ಜನ, ಎಲ್ಲರೂ ಕೊಡ್ತಕ್ಕಂಥದ್ದು ಅಕೌಂಟ್ ಬುಕ್ಕಲ್ಲಿ ಹೋಗುತ್ತಷ್ಟೇ. ಆ ಮೌಲ್ಯ, ಹಣ ಎಲ್ಲಿಗೆ ಹೋಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಏನು ತೃಪ್ತಿ, ನಾನಿಲ್ಲಿ ಕೊಟ್ಟಿದ್ದೀನಿ ಅನ್ನೋದಿರುತ್ತೆ. ಆದರೆ ನಿಮ್ಮನ್ನೇ ದೇವರು ಅಂತ ಪ್ರಾರ್ಥನೆ ಮಾಡುವಂತಹ ಬಡತನ ರೇಖೆ ಇದೆಯಲ್ಲ, ಅಂತಹ ರೇಖೆಗಳನ್ನು, ಅಂತಹವ್ರನ್ನ ಗುರುತಿಸಿ ನೀವೇ ನಿಮ್ಮ ಸ್ವಹಸ್ತದಿಂದ ನೋಡಿ. ಒಂದು ಕಡೆ ಹೇಳುತ್ತೆ ಗ್ರಂಥದಲ್ಲಿ, ಶನಿ ಜಯಂತಿ ಬರ್ತಾ ಇದೆ, ಅಮಾವಾಸ್ಯೆ ಎದುರಾಗ್ತಾ ಇದೆ, ಯಾರಿಗಾದರೂ ಕಷ್ಟ ಹೇಗೆ ಬರುತ್ತೆ ಗೊತ್ತಿಲ್ಲ, ಬರುವ ಕಷ್ಟವನ್ನು ತಡೀಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮಗೆ ಭಗವಂತ ಒಂದಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ. ಆದರೆ ನಾಳೆ ಬರುವಂತಹ ಅಮಾವಾಸ್ಯೆ ಮತ್ತು ಶನೇಶ್ಚರನ ಶನಿ ಜಯಂತಿ ಅಂತ ಏನಿದೆಯಲ್ಲ, ಆ ದಿನ ಪಾದಿಕೆಗಳನ್ನು, ಅಂದರೆ ಚಪ್ಪಲಿ ಆಗಿರಲಿ, ಕೊಡೆ ಆಗಿರಲಿ, ಛತ್ರಿ ಆಗಿರಲಿ, ಇಂತಹದ್ದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಕಂಬಳಿ, ಬೆಡ್ಶೀಟ್ಸು, ಇಂತಹದ್ದನ್ನು ಕೊಡಬೇಕು. ಸಾಮಾನ್ಯಕ್ಕೆ ಹಸಿದ ವ್ಯಕ್ತಿಗೆ ಅನ್ನನೂ ಹಾಕಬೇಕು. ಒಂದು ಕಾಲಿಗೆ ಹಾಕುವಂಥ ಒಳ್ಳೆ ಚೆನ್ನಾಗಿರುವಂಥ ಚಪ್ಪಲಿಗಳು ನಮ್ಮಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ. ದಾನ ಅಂತಂದಾಗ ನೀವು ಮಾರ್ಕೆಟ್ಗೆ ಹೋಗಿ ಅಂಗಡಿಯಲ್ಲಿ ಐಟಮ್ ತರ್ತಿರಲ್ಲ, ನೀವು ತರೋ ಐಟಮ್ಮು ದಾನ ಕೊಡುವಂಥದ್ದು ಅದು ಆ ಕ್ಷಣಕ್ಕೂ ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅಂತಹದ್ದನ್ನು ತಂದು ದಾನ ಮಾಡಬಾರ್ದು. ನೀವು ದಾನ ಕೊಟ್ಟದ್ದನ್ನು ಕನಿಷ್ಠ ಪಕ್ಷ ನಿಮ್ಮ ಕಣ್ಣೆದುರುಗ ಒಂದು ತಿಂಗಳು 15 ದಿವಸ ಆದರೂ ಹಾಕ್ಕೊಂಡು ಓಡಾಡಬೇಕು. ಚಪ್ಪಲಿಗಳಾಗಲಿ, ಛತ್ರಿ ಆಗಲಿ. ನಾನು ಕೊಟ್ಟೆ ದಾನ ಅಂತ ಹೇಳಿ, ಅದು ನಾನು ಒಬ್ಬರಿಗೆಲ್ಲ 15 ಜನಕ್ಕೆ ಕೊಟ್ಟೆ ದಾನ ಅಂತ ಹೇಳಿ ಕೊಟ್ಟಂಥ 15 ಜನ ಕೈಲಿಂದ ಹಿಡಿದು ತಳಗೆ ಬಿಟ್ಟರೆ ಸಾಕು, ಅದು ಚೂರಾಗುತ್ತೆ, ಒಡೆದೋಗುತ್ತೆ, ಅಥವಾ ಹಾಕ್ಕೊಂಡ್ರೆ ಅದು ಹರಿದೋಗುತ್ತೆ. ಇಂತಹದ್ದನ್ನು ದಾನ ಮಾಡೋದು. ಅಂತಹದ್ದನ್ನು ಕೊಡೋದಕ್ಕಿಂತ ನೀವು 10 ಜನ 15 ಜನಕ್ಕೆ ಕೊಡೋದನ್ನು ಒಬ್ಬರು ಕೊಡಿ. ಆದರೆ ಆರೋಗ್ಯಕರವಾಗಿ ಚೆನ್ನಾಗಿರುವಂಥದ್ದನ್ನು ಆಲೋಚನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಸ್ಥಿತಿವಂತರು, ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಅಂತಹದರಲ್ಲಿ ಇಂತಹ ಬಡತನ ರೇಖೆಯಲ್ಲಿರ್ತಕ್ಕಂತಹ, ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂತಹ, ಗುಡಿಸ್ಲೋ ಶೀಟ್ ಮನೆನೋ ಹಾಕ್ಕೊಂಡು ಒದ್ದಾಡ್ತಿರ್ತಾರಲ್ಲ, ಆ ಮಕ್ಕಳು ಮರಿ ಮಲಗೋಕ್ಕೂ ಸ್ಥಳ ಇರೋದಿಲ್ಲ. ಗಂಡ ಹೆಂಡತಿ ಮಲಗೋಗಿರಲಿ, ಅವ್ರು ಹೇಗೋ ಕೂತ್ಕೋ ಕಾಲ ಹಾಕ್ತಾರೆ. ಆದರೆ ಆ ಮಕ್ಕಳು ನೋಡಬೇಕು, ಆ ಚಳಿಗಾಳಿನಲ್ಲಿ ಆ ಗುಡಿಸ್ಲುಗಳಲ್ಲಿ ಮಲಗಿರ್ತಾರೆ. ಅಂತಹವರಿಗೆ ಒಂದು ಬೆಡ್ಶೀಟ್ಸೋ, ಕಂಬಳಿನೋ, ಮತ್ತೊಂದಿಷ್ಟು ಚಾಪೇನೋ, ಏನೋ ಒಂದು ವ್ಯವಸ್ಥೆ. ನೀವು ಅನ್ನ ಕೊಟ್ಟರು ಆ ಕ್ಷಣಕ್ಕೆ ಆಗೋಗ್ಬಿಡುತ್ತೆ. ಆದರೆ ಇಂತಹದ್ದು ಒಂದು ವ್ಯವಸ್ಥೆ ನೀವು ಮಾಡಿಕೊಟ್ರೆ ಖಂಡಿತ ಒಳ್ಳೆಯದಾಗತ್ತೆ. ಇದು ಬರೀ ಒಂದು ಪ್ರಾಂತ್ಯ ಅಂತಲ್ಲ, ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಶಕ್ತಿ ಅನುಸಾರ. ಅದರಲ್ಲೂ ಕಂಬಳಿ ದಾನ ಇದೆಯಲ್ಲ, ಕಂಬಳಿ ದಾನ ಮಾಡತಕ್ಕಂಥದ್ದು ಜಾತಕದಲ್ಲಿ ಶನಿ ಮತ್ತು ಕುಜ ಮತ್ತು ರಾಹು ಇರತಕ್ಕಂಥ ದೋಷಗಳಿದ್ದ, ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತಿರ್ತಕ್ಕಂಥವ್ರು ಒಂದು ಕಂಬಳಿನ ತಂದು ಮನೆಯಲ್ಲಿ ಪೂಜೆ ಮಾಡಿ ಆ ಕಂಬಳಿನ ತಗೊಂಡು ಯಾರಿಗಾದರೂ ಒಬ್ಬ ದಾನ ಕೊಡಿ. ಆದರೆ ಆ ದಾನ ಕೊಟ್ಟದ್ದನ್ನು ಅವ್ರು ಉಪಯೋಗಿಸ್ಕೋಬೇಕು. ಅಂದರೆ ಅಂಥವ್ರನ್ನ ನೀವು ಹುಡುಕಬೇಕು. ಯಾರು ನಿರ್ಗತಿಗಳಿರ್ತಾರೆ, ತುಂಬ ಕಷ್ಟದಲ್ಲಿರ್ತಾರೆ, ಅಂಥವ್ರಿಗೊಂದು ಕಂಬಳಿ ಕೊಟ್ಟರೆ ಚಳಿಗೆ ಹೊದ್ಕೊಂಡು ಕೂತ್ಕೊಳ್ತಾರಲ್ಲ, ಆಗ ನಿಮಗೆ ಅದರ ಫಲ ಸಿಗೋದು. ಅದನ್ನು ಬಿಟ್ಟು ಹೊಟ್ಟೆ ತುಂಬಿರ್ತಕ್ಕಂಥವ್ರಿಗೋ, ಮನೆಯಲ್ಲೇ ಸಾಕಷ್ಟು ಮೂಟೆಗಳು ಬಿದ್ದಿರ್ತಕ್ಕಂಥವ್ರು ಕಂಬಳಿ ತೊಗೊಂಡು ದಾನ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಅದು ತೊಗೊಂಡೋಗಿ ಅಲ್ಲಿ ಹಾಕ್ತಾರೆ. ಅದಲ್ಲ, ಯಾರು ಕಷ್ಟದಲ್ಲಿದ್ದಾರೋ ಅವ್ರು ಹುಡುಕಿ, ಯಾರು ಹಸಿವಲ್ಲಿದ್ದಾರೋ ಅವ್ರನ್ನ ಹುಡುಕಿ, ಯಾರು ತುಂಬ ನೀವೇ ಒಂದು 10 ಹೆಜ್ಜೆ ಓಡಾಡಿ, ತಪ್ಪೇನಿಲ್ಲ. ದಾನ ಕೊಡೋರು ನಾನ್ಯಾಕೆ ಹೋಗಬೇಕು ಬೀದಿ ಬೀದಿ ಸುತ್ತಕೊಂಡು ಅಂದರೆ ನಿನ್ನ ಕರ್ಮ ಕಳಿಬೇಕಲ್ಲಪ್ಪ. ನಿನ್ನ ಕರ್ಮ ಕಳಿಲಿಕ್ಕೆ ನೀನು ದಾನ ಮಾಡೋದು. ಭಗವಂತ ಅವ್ರು ಹುಟ್ಟಿಸಿರ್ತಾನೆ, ಚಳಿಯಲ್ಲಾದರೂ ಅವ್ರು ಬದುಕೋದಕ್ಕೆ ಅವ್ರಿಗೆ ಗೊತ್ತು. ಆದರೆ ನಿನ್ನ ಕರ್ಮ ಕಳಿಬೇಕಾದ್ರೆ ನಿನ್ನ ಮನೆಗೆ ಸುತ್ತಬೇಕು. ಸುತ್ತಿದ್ರೇ ಅದು ಅನುಕೂಲ ಆಗ್ತಕ್ಕಂಥದ್ದು. ಇರಲಿ, ಇವತ್ತು ವಿಚಾರಗಳು ಇನ್ನೂ ಸಾಕಷ್ಟು ಇದೆ. ವಾರದ ಪ್ರಾರಂಭ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೇಬೇಕು. ತಿಳಿದ ಮೇಲೆ ಅದರ ಮುಂದಿನ ಕ್ರಮಕ್ಕೆ ನಾವು ನಡಿಬೇಕು. ಇದಕ್ಕಾಗಿ ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳೆಯ ಅನುಗ್ರಹ ಎಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಈ ಶುಭ ದಿನ
ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣ ಏನು ಹೇಳುತ್ತೆ, ಪಂಚಾಂಗದಲ್ಲಿರ್ತಕ್ಕಂತಹ ಕ್ರಮಕ್ಕೂ ಇನ್ನು ಮುಂದೆ ಆವರಿಸ್ತಿರ್ತಕ್ಕಂಥ ಅಮಾವಾಸ್ಯೆಯಲ್ಲಿ ನಾವು ಹೇಗೆಲ್ಲ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು. ಯಾಕೆಂದರೆ ಈ ಬಾರಿ ಸಂಭವಿಸುವಂಥ ಅಮಾವಾಸ್ಯೆ ಈಗಾಗಲೇ ರೋಗ ರುಜಿನಗಳಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಆದರೆ ಯಾರೇ ಆದರೂ ಸಹಿತ ಒಬ್ಬ ವಿಜ್ಞಾನಿಗಳು ಹೇಳೋ ಮಾತು, ಆದಷ್ಟು ಮಳೆ ಕರೆಕ್ಟಾಗಿ ಆಗಿಬಿಟ್ರೆ ಈ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಅಲ್ಲಿಂದಲ್ಲೇ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನೋಡೋಕೆ ಹೋದರೂ ಈಗಾಗಲೇ ಎಲ್ಲ ಕಡೆ ಮಳೆ ಆಗ್ತಾ ಇದೆ, ಆದರೂ ಕೆಲವು ರೋಗ ರುಜಿನಗಳಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಈಗಾಗಲೇ ಪುನಃ ಮನುಷ್ಯನಿಗೆ ಭಯ ಎಂಬತಕ್ಕಂಥದ್ದು ಶುರುವಾಗ್ತಾ ಇದೆ. ಏನೇ ಆದರೂ ಎಲ್ಲರನ್ನೂ ಕಾಪಾಡಬೇಕಾಗಿರ್ತಕ್ಕಂಥ ಶಿವ ಕಲಿಯುಗದಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದೀಪಾಲಿಸ್ತಕ್ಕಂಥವನು. ಹಾಗೆ ಎಂತಹ ರೋಗ ರುಜಿನಗಳು, ಎಂತಹ ಹೃದಯ ಸಂಬಂಧ ಕಾಯಿಲೆಗಳು ಬಂದರೂ ಶಿವನೇ ಕಾಪಾಡಬೇಕು. ಅಂತಹ ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ ಇವತ್ತಿನ ಪಂಚಾಂಗ ಶ್ರವಣವನ್ನು ನೋಡುವಂಥ ಕಾಲ. ಇನ್ನು ಪಂಚಾಂಗ ಶ್ರವಣ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಒಂದು ದೈವ ಸಾನ್ನಿಧ್ಯ ಅಂದರೆ ಅಲ್ಲಿ ಒಂದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇರಬೇಕು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಇದು ದೇವರ ನಿಮ್ಮ ವಾಸ್ತುಗೃಹದ ದೇವರ ಅಥವಾ ಒಂದು ಗ್ರಾಮ ದೇವತೆಯ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಎಲ್ಲೇ ಆಗಲಿ ಒಂದು ಅಗರಬತ್ತಿ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅನ್ನೋದು ಹಚ್ಚಿದಾಗ ಒಂದು ಮನಸ್ಸಿಗೊಂದು ನೆಮ್ಮದಿ, ಒಂದು ತೃಪ್ತಿ. ಅಂತಹ ನಿಟ್ಟಿನಲ್ಲಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅದು ಇವತ್ತು ನಿನ್ನೆದಲ್ಲ, ಇದಕ್ಕೆ ಇದದೇ ಆದಂಥ ಇತಿಹಾಸ ಇದೆ. ಒಳ್ಳೆಯದಾಗಲಿ, ಶುಭವಾಗಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಪೆಂಡೆಂಟನ್ನು ಧರಿಸಿ ಇದರಿಂದ ಒಳಿತನ್ನು ಕಂಡಿರ್ತಕ್ಕಂಥವ್ರು ಒಬ್ಬಿಬ್ಬರಲ್ಲ, ಸಾವಿರಾರು ಜನ. ಎಲ್ಲರ ಅಭಿಮತ ಒಂದೇ, ಒಂದು ಅಭೂತಪೂರ್ವವಾದಂಥದ್ದು. ಈ ಕಲಿಯುಗದಲ್ಲಿ ಇಂತಹದ್ದೊಂದು ರತ್ನ, ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಮಗೆ ಸಿಕ್ತಲ್ಲ ಅಂತಕ್ಕಂಥ ಸಂತೋಷ. ಎಷ್ಟೋ ಜನ ಹೆಣ್ಣುಮಕ್ಕಳು ಮದುವೆ ಆಗದಿರತಕ್ಕಂಥವ್ರು ಸಹಿತ ಮದುವೆ ಆಗಿರ್ತಕ್ಕಂಥದ್ದು, ಕಂಕಣ ಭಾಗ್ಯ ಕೂಡಿ ಬಂದಿರತಕ್ಕಂಥದ್ದನ್ನು ನಾನು ಇತ್ತೀಚೆಗೆ ನಮ್ಮ ಆಶ್ರಮಕ್ಕೆ ಬಂದು ಹೇಳುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಪುರುಷರಲ್ಲೂ ಅಷ್ಟೇ, ವ್ಯಾಪಾರಕ್ಕಾಗಲಿ ವ್ಯವಹಾರಕ್ಕಾಗಲಿ ಕೆಲವು ದೃಷ್ಟಿದೋಷಗಳು ಒಳಗಾಗಿರ್ತಕ್ಕಂಥವ್ರು ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿದ ನಂತರ ನಮಗೆ ಇಂತಹದ್ದೊಂದು ಅದ್ಭುತವಾದಂಥ ಕೆಲಸಗಳಾಗ್ತಾ ಇದೆ, ನಾವು ನಡೀತಾ ಇದ್ದೀವಿ, ನಾವು ನೆಮ್ಮದಿಯಾಗಿದ್ದೀವಿ ಅನ್ನೋ ಮಾತನ್ನು ನಿನ್ನೆ ಸಹಿತ ಒಂದಿಬ್ಬರು ನನಗೆ ಹೇಳಿದಾಗ ನನಗೆ ಬಹಳ ಸಂತೋಷವೇ ಸರಿ. ಯಾಕೆಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ನಾವು ಇಷ್ಟು ಒತ್ತಿಡಿದು ಮಾತಾಡ್ತಿದ್ದೀವಿ ಅಂದರೆ ಅದು ಅದರ ಹಿಂದೆ ಅಂತಹ ಅದ್ಭುತವಾದಂತಹ ಅನುಷ್ಠಾನಗಳಿದೆ. ಹಾಗಾಗಿ ಒಳಿತಾಗಲಿ, ಶುಭವಾಗಲಿ, ಎಲ್ಲರಿಗೂ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಉಪಯುಕ್ತವಾದಂತಹ ಅನುಕೂಲಗಳನ್ನು ಎಲ್ಲರೂ ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅದು ಟ್ರಾವೆಲ್ಸು ಯಾತ್ರೆ ಇದೆ, ಇರಲಿ, ಯಾತ್ರೆಗೆ ಹೋಗಿ ಬರ್ತಕ್ಕಂಥವ್ರು ಹೊರಡಬೇಕು, ದೇವತೆಗಳ ದರ್ಶನ ಮಾಡಬೇಕು. ಇನ್ನು ಸದ್ಗುರು ಆಯುರ್ವೇದಿಕ್ ಮತ್ತು ಶಾಂಪೂ ಮತ್ತು ಕಂಡೀಷನರ್. ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್ ಇರತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಸದ್ಗುರು ಆಯುರ್ವೇದಿಕ್ ಅಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲ ಸಂಪೂರ್ಣವಾಗಿ ಆಯುರ್ವೇದಿಕ್ ಉತ್ಪನ್ನಗಳು, ಅದರಲ್ಲೂ ಸಾಕಷ್ಟು ಜನ ಹೆಣ್ಣುಮಕ್ಕಳು ಶ್ರಮಿಸಿ ಒಂದು ಸಂಸ್ಥೆ ಅಂತ ಮಾಡಿಕೊಂಡಿರ್ತಕ್ಕಂಥದ್ರಿಂದ ಈ ಸದ್ಗುರು ಆಯುರ್ವೇದಿಕಲ್ಲಿ ಶಾಂಪೂ ಮತ್ತು ಕಂಡೀಷನರ್ ಅತ್ಯುತ್ತಮವಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರಿಗೂ ಅನುಕೂಲವಾಗುವಂಥದ್ದಾಗಬೇಕು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಸಿಲ್ಕ್ ಮಾರ್ಕ್ ಸೀರೆ, ಈ ಸೀರೆ ಅಂತ ಒಂದು ಕೊಂಡ್ರೆ, ಒಂದು ರೇಷ್ಮೆ ಸೀರೆ ಅಂತ ತೆಗೆದುಕೊಂಡಾಗ ಅದರಲ್ಲಿ ಒಂದು ಸಿಲ್ಕ್ ಮಾರ್ಕ್ ಇದ್ದರೆ ಅದು ಇನ್ನಷ್ಟು ಅತ್ಯುತ್ತಮವಾಗಿರುತ್ತೆ. ಈಗಂತೂ ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಒಂದು ಮದುವೆ, ಮುಂಜಿ, ನಾಮಕರಣ ಎಲ್ಲೇ ಹೋದರೂ ಒಂದು ರೇಷ್ಮೆ ಸೀರೆ ಉಟ್ಟರೆ ಪಕ್ಕದ ಮನೆ ಪಕ್ಕದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೇಳ್ತಾರೆ, ಇದು ರೇಷ್ಮೆ ಸೀರೆ ಅದೇ ಇಲ್ಲಿ ಸಿಲ್ಕ್ ಮಾರ್ಕ್ ಇದೆಯಾ ಅಂತ. ಅಂದರೆ ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಎಲ್ಲರ ಮನಸ್ಸಲ್ಲೂ ಅದಿದೆ. ಒಂದು ಸಿಲ್ಕ್ ಮಾರ್ಕ್ ಇದೆ ಅಂದರೆ ಆ ಸೀರೆ ಅಪ್ಪಟವಾಗಿರ್ತಕ್ಕಂಥದ್ದು ಒರಿಜಿನಲ್ ಸೀರೆ ಅಂತಕ್ಕಂಥದ್ದು ಇದೆ. ಅಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ಬಹಳ ಮುಖ್ಯವಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ನಾವು ತಿಳ್ಕೊಳ್ಬೇಕಾದಂಥದ್ದಿದೆ. ಯೋಗಫಲ ಮತ್ತು ಇವತ್ತಿನ ಪಂಚಾಂಗ ಶ್ರವಣ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 26/5/2025 ಸೋಮವಾರ. ಇವತ್ತು ಚತುರ್ದಶಿ, ಇವತ್ತು ಭರಣಿ ನಕ್ಷತ್ರವೂ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಭರಣಿ ನಕ್ಷತ್ರ ಅಂದಾಗ ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ ಹೇಳ್ತಾರೆ. ಇದು ನಾನು ಯಾವಾಗಲೂ ಹೇಳೋ ಮಾತೆ. ಆದರೆ ಇಷ್ಟು ಜನ ಧರಣಿ ರಾಜ್ಯವನ್ನು ಆಳ್ತಾ ಇದ್ದೀರೋ,
ಎಷ್ಟು ಜನ ರಾಜ್ಯದಲ್ಲಿ ಸಂಕಷ್ಟಗಳಲ್ಲಿದ್ದೀರೋ, ಎಷ್ಟು ಜನಕ್ಕೆ ನಿಮಗೆ ಲಾಭ ನಷ್ಟಗಳು ಏನೂ ಗೊತ್ತಾಗದಂಥ ರೀತಿಯಲ್ಲಿ ಇವತ್ತು ಬರಿಗಾಲಲ್ಲಿ ಓಡಾಡುವಂಥ ಪರಿಸ್ಥಿತಿ ಎದುರಾಗಿದೆಯೋ. ಯಾಕೆಂದರೆ ಮೇಷರಾಶಿ, ಭರಣಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಕೆಲವು ನಕ್ಷತ್ರಗಳಿಗೆ, ಕೆಲವು ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಅಷ್ಟು ಸರಿ ಇರತಕ್ಕಂಥದ್ದಲ್ಲ. ಹಾಗಾಗಿ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಭಗವತಿಯ ಅನುಗ್ರಹ ಬೇಕೇ ಬೇಕು. ಅದಕ್ಕಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗುವಂಥ ರೀತಿ ಇರಲಿ. ಇನ್ನು ಅಮಾವಾಸ್ಯೆ ಹತ್ತಿರ ಇರೋದ್ರಿಂದ ತಾವು ತಪ್ಪದೀರ ನೀವು ನಾಳೆ ದಿವಸ ವಿಶೇಷವಾಗಿ ಅಂದರೆ ಅಮಾವಾಸ್ಯೆ ಎಂದು ಶನೇಶ್ವರ ಜಯಂತಿ ಇರೋದರಿಂದ ಶನೇಶ್ವರರ ಸಾನ್ನಿಧ್ಯಕ್ಕೆ ಹೋಗಿ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿಸಿ. ಹಾಗೆ ಒಂದಿಷ್ಟು ತೈಲಾಭಿಷೇಕ, ಎಲ್ಲಿ ಸ್ವಾಮಿಗೆ ತೈಲಾಭಿಷೇಕ ವಿಶೇಷ ಇರುತ್ತೋ ಅಂಥ ಕಡೆ ತಾವು ತಮ್ಮ ಸ್ವಹಸ್ತದಿಂದ ನಿಮ್ಮ ಕೈಲಿಂದ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಎಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಹವನಗಳು ನಡೀತಿರುತ್ತೋ, ಯಜ್ಞ ನಡೀತಿರುತ್ತೋ, ಶನೇಶ್ವರ ಶಾಂತಿ ಆಗ್ತಾ ಇರುತ್ತೋ ಅಂತಹ ಕಡೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಬರೆಸಿ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ. ಪೂರ್ಣಾಹುತಿ ಆದ ನಂತರ ಆ ಕಪ್ಪು ರಕ್ಷೆ ಇರುತ್ತಲ್ಲ, ಆ ರಕ್ಷೆಯನ್ನು ಹಣೆಗೆ ಧಾರಣೆ ಮಾಡಿ. ಅದಾದ ನಂತರ ತೀರ್ಥ ಪ್ರಸಾದವನ್ನು ಕೇಳಿ ಪಡಿರಿ. ದೇವರ ಸಾನ್ನಿಧ್ಯದಲ್ಲಿ, ಶನೇಶ್ವರರ ಸಾನ್ನಿಧ್ಯದಲ್ಲಿ ಮಧಾಂಧರಾಗಿ ನಡ್ಕೊಳ್ಳೋದು ಬೇಡ. ಅಲ್ಲಿ ನಿಮಗೆ ಯಾವ ರೀತಿ ಏನು ಪ್ರಸಾದ ಕೊಟ್ಟರು ಅದೇ ಕಣ್ಣಿಗೆ ಹೊತ್ಕೊಂಡು ಪ್ರಸಾದ ತೊಗೊಳ್ಬೇಕು. ಯಾಕೆಂದರೆ ಈ ಬಾರಿ ಅಂದರೆ ಪ್ರಸ್ತುತ ಇರತಕ್ಕಂಥ ಕಾಲಮಾನದಲ್ಲಿ ಕೆಲವಷ್ಟು ರಾಶಿಗಳಲ್ಲಿರ್ತಕ್ಕಂಥವರು ಶನಿ ದಶೆಯಲ್ಲಿ, ಶನಿ ಕಾಟದಲ್ಲಿ 7.5 ಆಗಲಿ, 7 ವರ್ಷ, 2 ವರ್ಷ, ಹೀಗೆ ಪಂಚಮ ಶನಿ, ಇಂತಹ ಸನ್ನಿವೇಶಗಳಲ್ಲಿ ಸಾಕಷ್ಟು ನರಕವನ್ನೇ ಅನುಭವಿಸ್ತಾ ಇದ್ದೀರಿ. ಆದಷ್ಟು ಈ ಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತಾಗಲಿ ಎಂಬತಕ್ಕಂಥ ಚಿಂತನೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ಮುಖ್ಯವಾದಂತಹ ಘಟ್ಟ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕಾತುರತೆಯಿಂದ ಕಾಯುವಂತಹದ್ದು ರಾಶಿಫಲಗಳಿಗೋಸ್ಕರ. ರಾಶಿಫಲ ಅಂದರೆ ಈ ದಿನದ ಭವಿಷ್ಯತ್ತು. ಈ ವರ್ಷಫಲ ಎಂಬತಕ್ಕಂಥದ್ದು ವರ್ಷಕ್ಕೊಂದು ಸತಿ ಹೇಳುವಂಥದ್ದು. ಆದರೆ ವರ್ಷಫಲದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಸಿಗೋದೇ ಇಲ್ಲ, ಸಿಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ಹೇಳೋದು ಅಷ್ಟು ಕಷ್ಟವೂ ಇದೆ. ಯಾಕೆಂದರೆ ಆ ಒಂದು ವರ್ಷಕ್ಕಿರ್ತಕ್ಕಂಥ ಭವಿಷ್ಯ, ಆ ಒಂದು ವರ್ಷದ ಸಂಪೂರ್ಣ ಮಾಹಿತಿಯನ್ನು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಲಾಭ ನಷ್ಟ, ಬೇಕು ಬೇಡ, ಸರಿ ತಪ್ಪು ಎಲ್ಲವೂ ಹೇಳೋದು ಭಾಳ ಕಷ್ಟ. ಆದರೆ ದಿನ ಭವಿಷ್ಯ ಇದೆಯಲ್ಲ, ಆ ದಿನದ ಭವಿಷ್ಯ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಅದನ್ನು ತಿಳ್ಕೊಂಡು ಅದರಂತೆ ನಡ್ಕೊಂಡು ಮುಂದೆ ನಡೆದರೆ ಅದರ ಫಲಗಳು ಅಷ್ಟೇ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡಿದರೆ ದಿನ ಭವಿಷ್ಯನೇ ಪರ್ಫೆಕ್ಟ್ ಆಗಿರುತ್ತೆ, ಕರೆಕ್ಟಾಗಿರುತ್ತೆ. ಇದಕ್ಕಾಗಿಯೇ ಕಾತುರತೆಯಿಂದ ಕಾಯುವಂತಹ ಅಭಿಮಾನಿ ದೇವರೊಳಗೆ ಯಾವತ್ತಿಗೂ ಇದು ಕರೆಕ್ಟಾಗಿರುತ್ತೆ. ಅದಕ್ಕಾಗಿ ರಾಶಿಫಲದ ಕಡೆ ಎಲ್ಲರ ಗಮನ ಇದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸಬೇಕು. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ, ಮೇಷಲಗ್ನ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಮನಸ್ಸಲ್ಲಿ ಒಂದಿಷ್ಟು ಆತಂಕ ಇದೆ, ಒಂದಿಷ್ಟು ಭಯದ ವಾತಾವರಣ ಇದೆ. ನೀವು ತಪ್ಪು ಮಾಡದಿರ ಇದ್ದರೂ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೇನೇನೋ, ನನಗೇನೋ ಪನಿಷ್ಮೆಂಟ್ ಆಗುತ್ತೇನೋ, ಅಥವಾ ನನ್ನಿಂದ ಯಾರಿಗಾರು ತೊಂದರೆ ಆಗುತ್ತೇನೋ, ಈ ಪ್ರಕಾರವಾಗಿರ್ತಕ್ಕಂಥ ದ್ವಂದ್ವ ನಿಲುವು ಜಾಸ್ತಿ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಅಷ್ಟು ನೆಮ್ಮದಿಯ ಕಾಲ ಅಲ್ಲ ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಹಿತ ಮನೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗಲೇ ಇದೆಲ್ಲ ಅಚಾತುರ್ಯಗಳಾಗ್ತಾ ಇರುತ್ತೆ. ಇವತ್ತು ನಿಮ್ಮ ತಾಳ್ಮೆನೂ ಬೇಕು, ಜೊತೆಗೆ ಒಂದಷ್ಟು ದೇವರ ಮುಂದೆ ಪ್ರಾರ್ಥನೆಯೂ ಬೇಕು. ಇವತ್ತು ಪ್ರಾರ್ಥನೆ ಸಾಧ್ಯವಾದರೆ ರಕ್ತಚಂದನ ಅಥವಾ ಕೆಂಪು ಬಣ್ಣದ ಗಂಧ ಅಥವಾ ಕೆಂಪು ಬಣ್ಣದ ಕುಂಕುಮ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾಧ್ಯವಾದಷ್ಟು ರೆಡ್ ಕಲರ್ ಫ್ಲವರ್ಸ್ ಅಂದರೆ ಕೆಂಪು ಬಣ್ಣದ ಹೂಗಳು, ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ನಮಸ್ಕಾರ ಮಾಡಿ ಹಣೆಗೊಂಚೂರು ಗಂಧ ಕುಂಕುಮ ಇಟ್ಕೊಳ್ಳಿ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಕೆಲಸ ಆಗುವವರೆಗೂ ಯಾರಂದ್ರಿಗೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಡಿ. ನೀವು ಯಾವುದೇ ಕೆಲಸ ಮಾಡಿ ಅದಕ್ಕೆ ಪೂರ್ವಭಾವಿಯಾಗಿ ಚರ್ಚೆ ಮಾಡಿ ಸರಿ ತಪ್ಪುಗಳ ಆಲೋಚನೆ ಮಾಡಿದ್ರೆ ಅದರ ರಹಸ್ಯಗಳೆಲ್ಲವೂ ಸಹಿತ ಬಯಲಾಗುತ್ತೆ. ನಿಮಗೆ ಆಗುವ ಕೆಲಸ ಆಗದಿರಾಗುತ್ತೆ. ಅದಕ್ಕೆ ಸ್ವಲ್ಪ ರಹಸ್ಯವಾಗಿಟ್ಕೊಂಡ್ರೆ, ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿದ್ರೆ, ಹಾಗೆ ಮನೆಯಿಂದ ಆಚೆ ಕೊಡಬೇಕಾದ್ರೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಆಗ ಸ್ವಲ್ಪ ಒಳಿತನ್ನು ಕಾಣ್ತೀರಿ. ಮೇಷರಾಶಿಯವರು, ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಆದಷ್ಟು ಓದೋದ್ರ ಕಡೆ ಗಮನ ಕೊಡಿ. ಯಾಕೆಂದರೆ ನಿಮ್ಮ ಮನಸ್ಸು ತುಂಬ ಚಂಚಲತೆ ಆಗ್ತಾ ಇದೆ. ಯಾವುದು ಬೇಡವೋ, ಯಾವುದು ತೊಂದರೆ ಆಗುತ್ತೋ, ಯಾವುದು ಸಮಸ್ಯೆ ಎದುರಾಗುತ್ತೋ ಅಂತಹದ್ರ ಕಡೆ ನಿಮ್ಮ ಗಮನ ಜಾಸ್ತಿ ಇದೆ.
ಅದಕ್ಕಾಗಿ ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗಬೇಕಾದ್ರೆ ಭಗವತಿಯ ಅನುಗ್ರಹ ಬೇಕು. ಅದಕ್ಕಾಗಿ ಇವತ್ತು ಕುಲದೇವರನ್ನು ಸಹಿತ ನೀವು ಪ್ರಾರ್ಥನೆ ಮಾಡಬೇಕು. ಅದರಿಂದ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 12 ನಿಮಿಷದಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳ ಬಗ್ಗೆ ಸರಿಯಾದ ಆಲೋಚನೆ ಬೇಕು. ಏನನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಅಂದರೆ ಎಲ್ಲವೂ ಒತ್ತಡ ತಲೆಯಲ್ಲಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಇದರ ಬಗ್ಗೆ ಸರಿಯಾದ ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಒಂದು ಸತ್ಯ, ಭಗವಂತ ಇವತ್ತು ಸರಿಸುಮಾರು 12 ಗಂಟೆಯಿಂದ 4:20 ಮಧ್ಯದಲ್ಲಿ 12ರಿಂದ 4 ಗಂಟೆ 20 ನಿಮಿಷ ಈ ಸಮಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಹೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು, ನಿಮ್ಮ ಮನೋಕಾಮನೆ ಸಿದ್ಧಿಗೂ ದಾರಿ ಆಗುವಂಥದ್ದು. ನೀವು ಆಗಿಂದಾಗಲೇ ಬಂದೊದಗುವಂಥ ಯಾವುದೇ ತೊಂದರೆ ತಾಪತ್ರೆಗಳಿಗಾದರೂ ಸ್ವಲ್ಪ ಅದಕ್ಕೆ ಸರಿಯಾದ ಆಲೋಚನೆ ಮಾಡಿ ಸರಿಯಾದ ನಿಲುವು ತೀರ್ಮಾನ ತಂದು ಕೊಟ್ಟರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಹಾಗೆ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಸಿದ್ಧಿ ಆಗಬೇಕಾದರೂ ಯಾರಾದರೂ ಅನುಭವಸ್ಥರ ಮಾತನ್ನು ಆಲಿಸಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತು 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ತೊಗರಿಬೇಳೆ, ಅಕ್ಕಿ ಮತ್ತು ತೊಗರಿಬೇಳೆಯನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಮಾತ್ರ ಬೆನ್ನೋವು ಕಾಣಿಸುತ್ತೆ, ಒಂದಷ್ಟು ಜನಕ್ಕೆ ಮೊಣಕಾಲು ಚಿಪ್ಪುಗಳು ಬಹಳ ನೋವಾಗುತ್ತೆ. ಹಾಗಂತ ಎರಡಕ್ಕೂ ನಿಮ್ಮ ಔಷಧಿಗಳೇನು ಬೇಕಾಗಿಲ್ಲ. ಆ ಕ್ಷಣಕ್ಕೆ ಬರುತ್ತೆ, ಒಂದು ಸ್ವಲ್ಪ ಹೊತ್ತಿರುತ್ತೆ, ನಂತರ ಮಾಯ ಆಗುತ್ತೆ. ಆದರೆ ಇವತ್ತು ಆರೋಗ್ಯಕ್ಕಿಂತ ವ್ಯವಹಾರಗಳ ಕಡೆ ಮಾತ್ರ ಗಮನ ಕೊಡಿ. ಇದು ಮಾಡೋದು ವೃಷಭ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಾಗೆ ಯಾರು ಏನು ಹೇಳಿದ್ರೂ ಸರಿ ತಪ್ಪುಗಳನ್ನು ಆಲೋಚನೆ ಮಾಡೇ ಒಂದು ಹೆಜ್ಜೆ ಮುಂದಕ್ಕೆ ಕೈಬೇಕು. ಇಲ್ಲ ಅಂದರೆ ನೀವು ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ ಅಥವಾ ಮುನೇಶ್ವರ ಅಥವಾ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಶಿವನ ಸಾನ್ನಿಧ್ಯ, ಅಂದರೆ ಒಂದು ಶಿವನ ಫೋಟೋ ಮುಂದೆ ನಿಂತು ಅಲ್ಲಿ 3 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿದ್ರು, ಹಣೆಗೊಂದಿಷ್ಟು ಭಸ್ಮಧಾರಣೆ ಮಾಡಿಕೊಂಡ್ರು ಸಾಕಷ್ಟು ಅದೃಷ್ಟದ ಫಲಗಳನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರು ಇವತ್ತು ಸರಿಸುಮಾರು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ಮಧ್ಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಬಹಳ ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಜೋಪಾನ. ವ್ಯವಹಾರಗಳು ಏನು ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು. ಆದರೆ ನೀವು ಯಾರ ಸಹಾಯವೂ ತೆಗೆದುಕೊಳ್ಳೋದಿಲ್ಲ. ಕಷ್ಟ ಆಗಲಿ ಸುಖ ಆಗಲಿ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಇರಲಿಲ್ಲಪ್ಪ, ದಯ ಹೊಂದಿರಲಿ ಅಂತ ಹೇಳ್ತೀರಿ. ಆದರೆ ಹೇಳೋದು ತಪ್ಪಲ್ಲ. ಆದರೆ ಇವತ್ತು ನಿಮ್ಮ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಇವತ್ತು ನೀವು ಯಾವ ಕೆಲಸ ಕೈ ಹಾಕಿದ್ರೂ ಏನಾದರೂ ಒಂದು ಎಡವಟ್ಟು ಆಗ್ಬೋದೇನೋ ಎಂಬತಕ್ಕಂಥ ಭಯ ಇದೆ. ಅದಕ್ಕಾಗಿ ಇವತ್ತು ಸಾಧ್ಯವಾದಷ್ಟು ಶಾಂತಿ ಸಮಾಧಾನ ಇರಲಿ, ತೃಪ್ತಿಕರವಾದಂತಹ ಬದುಕಿರಲಿ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ಹೋಗುವಂಥದ್ದಿರಲಿ. ಇವತ್ತು ನಿಮ್ಮ ವ್ಯವಹಾರಗಳು ಏನು ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿ ಒಂದು ಒಳ್ಳೆಯ ತೀರ್ಮಾನ ತಂದುಕೊಂಡ್ರೆ ಅದರ ಫಲ ಸಾಕಷ್ಟು ಇರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳು ಹೆಣ್ಣು ಮಕ್ಕಳಿಗಿರೋದ್ರಿಂದ ನಿಮ್ಮ ವ್ಯವಹಾರ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇರಲಿ, ಸಮಾಧಾನವಾಗಿರಲಿ. ಹಾಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಸಾಧ್ಯವಾದರೆ 1 ಚಿಟಿಗೆಯಷ್ಟು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ವಿಷ್ಣುವಿನ ಅನುಗ್ರಹ, ಬುಧನ ಅನುಗ್ರಹದಿಂದ ನಿಮ್ಮ ಬುದ್ಧಿಚೈತನ್ಯದಲ್ಲಿ ಸ್ವಲ್ಪ ಬದಲಾಯಿತು ಅಂದರೆ ನಿಮಗೆ ನೀವೇ ಸರಿ ಹೋಗ್ಬಿಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ಇವತ್ತು ಈಗ ಯಾರು ಕರೆಗೆ ಸಿದ್ಧರಾಗಿದ್ದೀರಿ ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್ ಗುರುಜಿ, ನನ್ನ ಹೆಸರು ಪ್ರಿಯಾಂಕಾ ಅಂತ ಹೇಳಿ. ಹೇಳಮ್ಮ. ಸರ್, ನನ್ನ ಮುಂದಿನ ಭವಿಷ್ಯ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ, ಕೆಲಸ.
ಏನು ಓದಿದ್ದೀರಿ, ಏನು ಓದ್ತಾ ಇದ್ದೀರಿ? ಸರ್ ನಂದು BA B.Ed ಮುಗ್ದಿದೆ. ಹಾಂ ಹಾಂ, ಆರ್ಬಿಟಲ್ ಜಾಬಿಗೆ ಹೋಗ್ತಾ ಇದ್ದೀನಿ. ಓಕೆಮ್ಮ, ಆಗ್ಲಿತ್ತಾ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಚಿಕ್ಕಮಂಗ್ಳೂರಿಂದ. ಚಿಕ್ಕಮಂಗ್ಳೂರು. ಹೇಗೆ ಮಳೆ ಇದೆಯಾ ಚಿಕ್ಕಮಂಗ್ಳೂರೀಗ? ಸರ್ ತುಂಬಾ ಮಳೆ ಇದೆ. ಮಳೆ ಜಾಸ್ತಿ. ನಿಮಗೆ ಎಷ್ಟು, ಒಂದು 6 ತಿಂಗಳ ಮಳೆನಾ ಅಥವಾ 3 ತಿಂಗಳ ಮಳೆನಾ ನಿರಂತರ? 6 ತಿಂಗಳು ಇರುತ್ತೆ ಸರ್, ಕಂಟಿನ್ಯೂಸ್ ಇರುತ್ತೆ. ಜೂನ್ ಜುಲೈಯಲ್ಲಿ ಮಾತ್ರ ಕಂಟಿನ್ಯೂಸ್ ಇರುತ್ತೆ. ಮಳೆ ನೋಡ್ಲಿಕ್ಕೆ ಚಂದ ಒಂದೆರಡು ದಿವಸ, ಆದರೆ ಪ್ರತಿನಿತ್ಯ ಆದಾಗ ಬಹಳ ಕಷ್ಟ. ಹಾಂ ಸರ್. ಇರಲಿಮ್ಮ, ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ತಾವು ಏನು ಅಪೇಕ್ಷೆ ಪಟ್ಟರು ಖಂಡಿತ ಕಾರ್ಯಸಿದ್ಧಿ ಆಗುವಂಥ ಕಾಲ. ಅಂದರೆ ಇನ್ನು 1 ತಿಂಗಳು 18 ದಿವಸ ಕಾಯಬೇಕು ನೀವು. ಮುಂದಿನ ಈ ಬರ್ತಕ್ಕಂಥ 1 ತಿಂಗಳು 18 ದಿವಸ ಆದಮೇಲೆ ನಿಮ್ಮ ಸ್ವರತರಂಗದಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ. ಸಾಧ್ಯವಾದರೆ ಈ ಬರ್ತಕ್ಕಂಥ ಅಮಾವಾಸ್ಯೆಗೆ ನೀವು ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಒಂದು ಶಿವಾಲಯ ಇದ್ದರೆ ಶಿವ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿನೂ ಆಗುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇಲ್ಲಿವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗಿದ್ರು ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ 1 ತಿಂಗಳು 18 ದಿವಸದಲ್ಲಿ ಒಂದು ಬದಲಾವಣೆ ಇದೆ. ಆ ಬದಲಾವಣೆಯ ಪರ್ವ ಸರಿ ಹೋದರೆ ಅದರಿಂದ ಮುಂದೆ ಬರ್ತಕ್ಕಂಥ ದಿನಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲವೂ ವಿಶೇಷವಾಗಿರೋದ್ರಿಂದ ಒಂದು ಶಿವಾರಾಧನೆ ಒಂದು ತೃಪ್ತಿಯಾಗಿ ಮಾಡ್ಕೊಳ್ಳಿ. ಶಿವ ಸಾನ್ನಿಧ್ಯದಲ್ಲಿ ಹೋಗಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದು, ಅಲ್ಲೊಂದು ದೀಪ ಹಚ್ಚುವಂಥದ್ದು, ಅಥವಾ ಶ್ರೀಗಂಧ ಮತ್ತು ಬಿಲ್ವಪತ್ರೆಯನ್ನು ತೆಗೆದುಕೊಂಡೋಗಿ ಶಿವನ ಸಾನ್ನಿಧ್ಯ ಕೊಟ್ಟು ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಮಾಡೋದು ಭಾಳ ಉತ್ತಮ. ಇದಿಷ್ಟನ್ನು ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಲೋ, ಮತ್ತೊಬ್ಬರು ಕರೆ ಸಿದ್ಧರಾಗಿದ್ದಾರೆ, ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ, ಅನಂತ ನಮಸ್ಕಾರಗಳು ನಿಮ್ಮ ಪಾರ್ವತಿ ಮಗಳಿಗೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಗುರುಗಳೇ, ನಾನು ಇದುವರೆಗೆ ಕಾಲ್ ಮಾಡಿದ್ದೀನಿ, ನನ್ನ ಬಗ್ಗೆ ವಿಚಾರಿಸಿದ್ದೀನಿ. ನನ್ನ ಬಗ್ಗೆ ವಿಚಾರಿಸಿದಂಗೆಲ್ಲ ನನಗೆ ತೊಂದರೆ ಜಾಸ್ತಿ ಆಗ್ತಿದೆ. ಇದ್ರದ್ದು ವಿಮುಕ್ತಿ ನನಗೆ ಬೇಕಾಗಿತ್ತು ಗುರುಗಳೇ. ಎಲ್ಲಿಂದ ಕರೆ ಯಾವ ಮಾಡ್ತಿದ್ರಿ? ರೀತಿ ಅಂದ್ರೆ ಸಣ್ಣದಾಗಿ ನಾವು ಒಳ್ಳೆ ಪೂಜೆ ಮಾಡಿದ್ರೆ ಸಣ್ಣದಾಗಿ ಮನೆಯಲ್ಲಿ ಕಿರಿಕಿರಿ. ಈಗ ಈ ಕ್ಷಣ ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಇದ್ರ ಎಫೆಕ್ಟ್ ಎಷ್ಟು ದೊಡ್ಡದಾಗಿ ತೋರಿಸುತ್ತಂದ್ರೆ ಇನ್ನೊಬ್ರ ಹತ್ರ ಹೇಳಿದ್ರು ಕೂಡ ಮತ್ತೆ ಅದ್ರ 2% ನನ್ಗೆ ರಾತ್ರಿ ಒಳಗಡೆ ತೋರಿಸ್ಬಿಡತ್ತೆ ಗುರುಗಳೇ. ನಾವು ಅದ್ರಲ್ಲಿದ್ದ ದೂರ ಇದೀವಿ. ಇದು ಯಾರು ಮಾಡ್ತಿದಾರ ಅಂತ ನಮ್ಗೂ ಮನವರಿಕೆ ಆಗೈತೆ. ಅವ್ರಲಿದ್ದ ನಾವು ಎಷ್ಟು ದೂರ ಇದ್ರು ನಮ್ಮನ್ನ ಒಂಥರ ಮ್ಯಾಗ್ನೆಟ್ ಟೈಪು ನಮ್ಮನ್ನ ಅಷ್ಟು ಕುಗ್ಗಿಸ್ತಾ ಇದೆ ಗುರುಗಳೇ. ಇದು ಯಾವ ರೀತಿ ನಾವು ಇದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದು ಕೆಲಸ ಮಾಡಿ, ನಿಮ್ಮ ಸಮಸ್ಯೆ ಹೀಗಿದ್ದಾಗ ಒಂದು 11 ದಿನ ದಿನಕ್ಕೆ 1 ಕಮಲದ ಹೂವು, 1 ಕಮಲ 2 ಸಂಪಿಗೆ, 1 ಕಮಲ 2 ಸಂಪಿಗೆ, ಒಂದಿಷ್ಟು ದವನ ಮರಗ ಅಥವಾ ಬೆಲ್ಲುಪತ್ರೆ, ಈ 3 ಪದಾರ್ಥವನ್ನು ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ ತಗೊಂಡು ಅರಿಶಿಣದ ಒಂದು ಉಂಡೆ ಮಾಡಿ, ಅರಿಶಿಣದ ಉಂಡೆಯನ್ನು ಅದನ್ನೊಂದು ಗೌರಿಯನ್ನಾಗಿ ಮಾಡಿ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಈ 3 ಪುಷ್ಪಗಳನ್ನು ಇದು ಅರಿಶಿಣದ ಉಂಡೆ ಮೇಲೆ ಇಡಿ. ಇದನ್ನು 11 ದಿವಸ ಮಾಡಿ. ಈ 11 ದಿವಸ ಬೆಲ್ಲದ ನೀರನ್ನ ನೈವೇದ್ಯ ಮಾಡಿ. 11 ದಿನ ಬೆಲ್ಲದ ನೀರನ್ನು ನೈವೇದ್ಯ ಮಾಡಿ, ಆ ಬೆಲ್ಲದ ನೀರು ನೈವೇದ್ಯ ಆದಮೇಲೆ ಅದನ್ನು ಆಚೆ ಕಡೆ ಹಸಿರು ಗಿಡಗಳ ಮೇಲೆ ಹಾಕಬೇಕು. ಅದನ್ನು ನೀವು ತಗೊಳ್ಬಾರ್ದು. ಆ ಬೆಲ್ಲದ ನೀರನ್ನು ನೀವು ತಗೊಳ್ಳೋದಲ್ಲ, ಅದು ಹಸಿರು ಗಿಡದ ಮೇಲೆ ಹಾಕಬೇಕು. ಮತ್ತು ಬೆಳಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದನ್ನು ಸಂಜೆ ಸೂರ್ಯಾಸ್ತಮಾದ ಮೇಲೆ ಎಲ್ಲವೂ ಸಹಿತ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ನೀರಲ್ಲಿ ಬಿಡಬೇಕು. ಅನಂತರ ಆ ನೀರನ್ನು ತೊಗೊಂಡು ಆಚೆ ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ 11 ದಿವಸ ಮಾಡಿ. 12ನೇ ದಿವಸ ಯಾವುದಾದ್ರು ಒಂದು ಬಿಲ್ವ ವೃಕ್ಷದ ಹತ್ರ ಹೋಗಿ ಆ ಬಿಲ್ವ ವೃಕ್ಷದ ಹತ್ರ ಒಂದು ಪ್ರಾರ್ಥನೆ ಮಾಡಿ 2 ದೀಪ ಹಚ್ಚಿಟ್ಟು ಆ ಸುತ್ತಮುತ್ತ ಓಡಾಡುವಂಥ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣ ಕಪ್ಪು ಬಣ್ಣದ ಶ್ವಾನಿಕೆ ಇಷ್ಟು ಆಹಾರವನ್ನು ಕೊಟ್ಟರೆ ಆಗ ನಿಮ್ಮ ಈ ಸಮಸ್ಯೆಗಳೆಲ್ಲವೂ ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಮಂಗಳವಾರದ ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ಪ್ರತಿಯೊಬ್ಬರು ಸಹಿತ ಶನೇಶ್ವರನ ಆರಾಧನೆ ಮಾಡತಕ್ಕಂಥದ್ದನ್ನು ತಪ್ಪಿಸ್ಕೋಬೇಡಿ. ಶನೇಶ್ವರನಿಗೆ ನಾಳೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಇರ್ತಕ್ಕಂಥವ್ರು ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಕಷ್ಟ ಕಾರ್ಪಣ್ಯಗಳು ತಡೆಕೊಳ್ಳೋಕೆ ಆಗ್ತಿಲ್ಲಪ್ಪ ಅನ್ನೋರು ನಾಳೆ ಎಲ್ಲಾದರೂ ಸರಿ ಎಲ್ಲಿ ಹೋಮ ಹವನಗಳು ನಡೆಯುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಬಂದು ಆ ಯಜ್ಞೇಶ್ವರನ ದರ್ಶನ ಮಾಡಿ ಅಲ್ಲಿ ಕೊಡುವಂತಹ ಆ ರಕ್ಷೆಯನ್ನು, ಹೋಮದ ರಕ್ಷೆಯನ್ನು ಸ್ವೀಕರಿಸಿ. ಹಾಗೆ ಆ ದೇವರ ಸಾನ್ನಿಧ್ಯದಲ್ಲಿ ನಿಮ್ಮ ಕೈಲಿ ಯಥಾಶಕ್ತಿ ಏನಾದರೂ ಸೇವೆಗಳು ಮಾಡಿ. ಇಂಥದ್ದೇ ಕಡೆ ಮಾಡಿ, ಇಲ್ಲೇ ಮಾಡಿ, ಅಲ್ಲೇ ಮಾಡಿ ಅಂತಲ್ಲ, ನಿಮ್ಮ ಪ್ರಾಂತ್ಯದಲ್ಲಿ ನಿಮಗೆ ಎಲ್ಲಿ ಸರಿ ಅನಿಸುತ್ತೋ ಅಲ್ಲಿ ಮಾಡಿ. ಒಟ್ಟಾರೆ ನಾಳೆ ಮಾತ್ರ ಅಮಾವಾಸ್ಯೆ, ಶನೇಶ್ವರನಿಗೆ ವಿಶೇಷವಾದಂಥ ಆರಾಧನೆ ಇರ್ತಕ್ಕಂಥ ದಿನ.
ಸೋಮವತಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ಅಂತಹ ಅದ್ಭುತವಾದಂತಹ ಅಮಾವಾಸ್ಯೆ ಎಲ್ಲರಿಗೂ ಸಹಿತ ಒಳಿತನ್ನು ತರಲಿ, ಶುಭ ಉಂಟಾಗಲಿ ಎಂಬತಕ್ಕಂಥದ್ದೊಂದೇ ನಾವು ಹೇಳೋ ಮಾತು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಎಲ್ಲ ಕೆಲಸಗಳ ಕಡೆಯೂ ಸ್ವಲ್ಪ ಗಮನ ಕೊಟ್ಟರೂ ಲಾಭವನ್ನು ಗಳಿಸ್ತೀರಿ. ಇವತ್ತು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗುತ್ತೆ. ಇವತ್ತು ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ನೀವು ಎಂದುಕೊಂಡಿದ್ದನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟವೂ ಇದೆ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದಿಂದ ಆಚೆಗೆ ಸ್ವಲ್ಪ ಬೆಳಕು ಕಾಣ್ತಕ್ಕಂಥದ್ದು. 2 ಗಂಟೆ 12 ನಿಮಿಷದವರೆಗೂ ಮಂದಗತಿಯಲ್ಲಿ ಸಾಗುತ್ತೆ. ಯಾವುದೇ ಒಂದು ಕೆಲಸ ವೇಗವಾಗಿ ನಡೆಯಲ್ಲ, ಅಂದುಕೊಂಡಿದ್ದು ಸ್ಪೀಡಾಗಿ ಮುಂದೆ ನಡೆಯೋದಿಲ್ಲ. ಆದರೆ ನಡಿಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಬದಲಾವಣೆ ತಂದ್ಕೋಬೇಕು ಅಂದರೆ ಅದು ಆದಷ್ಟು ಮಧ್ಯಾಹ್ನದ ಮೇಲೆ ಇರುತ್ತೆ. ಅದಕ್ಕೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಗೋಧಿ, ಒಂದಚ್ಚು ಬೆಲ್ಲ, ಗೋಧಿ ಮತ್ತು ಒಂದಚ್ಚು ಬೆಲ್ಲವನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರು ಒಂದು ಶಿವಾಲಯಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡಿದ್ರೆ ತುಂಬ ಅನುಕೂಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅದು ಲಾಭ ಅಂತ ಹೇಳ್ಬೋದು. ಇವತ್ತು ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಕಾಲ. ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಚಿಂತನೆಗಾದರೂ ಒಂದು ಪರಿಹಾರ ಬೇಕು. ಆ ಪರಿಹಾರ ನಿಮಗೆ ಶೀಘ್ರವಾಗಿ ಕೈ ಸಿಗುತ್ತೆ. ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಅಥವಾ ಮುನೇಶ್ವರರ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಅವರೇಕಾಳು ಅಥವಾ ಅವರೇ ಬೇಳೆ ಇಂತಹದ್ದನ್ನು ಒಂದು ಚಿಟಿಕೆ ತಗೊಂಡು ಪೂರ್ವಾಭಿಮುಖವಾಗಿ ನಿಂತು ಅದನ್ನು ಆಚೆ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಅವರಿಗೆ ಬಂದೊದಗುವಂಥ ಯಾವುದೇ ಸಂಕಷ್ಟಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಆದರೆ ಇವತ್ತಿನ ದಿವಸ ಯಾರೊಬ್ಬರ ಮಾತನ್ನು ಆಲಿಸೋದಕ್ಕೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ಹಾಗಂತ ಸ್ವಂತವಾಗಿ ಏನಾದರೂ ತೀರ್ಮಾನ ತಗೋಬೋದಾ? ಅದನ್ನೂ ಮಾಡೋದಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಯ ಸೆರೆಮಾಲೆ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ತೊಂದರೆಯಲ್ಲಿದೆ. ಅದಕ್ಕಾಗಿ ಬಹಳ ಜೋಪಾನ ಬೇಕಾಗಿದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ಉದ್ಯೋಗಕ್ಕೆ ಹೊರಡತಕ್ಕಂಥವರು ಸಾಧ್ಯವಾದಷ್ಟು ಶಾಂತಿ, ಸಮಾಧಾನವಾಗಿರಿ. ನೀವೆಷ್ಟೇ ಸಮಾಧಾನವಾಗಿದ್ದರೂ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರು ರೌದ್ರಪಡಿಸಿ ಯಾವುದಾದ್ರೂ ಒಂದು ಗಲಾಟೆ ಕದನಕ್ಕೆ ನಿಮ್ಮನ್ನು ಎಳ್ಕೊಳ್ತಾರೆ. ಅದಕ್ಕಾಗಿ ನಿಮ್ಮ ಚಿಂತನೆ ಸರಿಯಾಗಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥ ನಿಮಗೆ ಏನನ್ನೂ ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿ ಆಗುವಂಥ ಪರಿಸ್ಥಿತಿಯೂ ಇರ್ಬೋದು. ಅದಕ್ಕಾಗಿ ಇವತ್ತು ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನದಿಂದ ತೃಪ್ತರಾಗಿ ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಇಡೋದಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಎಲ್ಲಾದರೂ ಒಂದು ಕಡೆ ವಾನರ ಸೈನ್ಯ ಕಂಡು ಬಂದರೆ ವಾನರ ಸೈನ್ಯಕ್ಕೆ ಏನಾರೊಂದಿಷ್ಟು ಪದಾರ್ಥಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಹನುಮನ ಕೃಪೆ ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಬೇಕಾಗಿದೆ. ಯಾಕೆಂದರೆ ವಾರದ ಮೊದಲನೇ ದಿನ ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇಟ್ಕೋಬೇಕಾದ ದಿನ. ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲೂ ಒಂದಷ್ಟು ಗಲಾಟೆ ಕದನಗಳಾಗುತ್ತೆ. ಉದ್ಯೋಗಕ್ಕೆ ಬಂದರೂ ಆ ಕ್ಷೇತ್ರದಲ್ಲೂ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಲಾಭ ಕಡಿಮೆ ಇದ್ದು ನಷ್ಟವೇ ಜಾಸ್ತಿ ಇರೋದ್ರಿಂದ ಇಲ್ಲಿ ವಾನರ ಸೈನ್ಯಕ್ಕೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟರೆ ತುಂಬ ಅದೃಷ್ಟದ ಒಂದು ಕ್ಷಣಗಳನ್ನು ತಾವು ನೋಡ್ಬೋದು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೂ ತಪ್ಪದೇರ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ಅಥವಾ ಶ್ವಾನಗಳಿಗೆ ಆಹಾರವನ್ನು ಕೊಡೋದ್ರಿಂದ ಕನ್ಯಾ ರಾಶಿಯವರಿಗೆ ಅಧಿಕವಾದಂಥ ಒಂದು ಫಲ ಇದೆ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟದ ಕ್ಷಣಗಳು ತುಂಬಿ ಬಂದಿದೆ. ಬೆಳಗ್ಗೆದ್ದರೆ ಅಮಾವಾಸ್ಯೆಗೂ ಪೂರ್ವಭಯೋಗಿ ಅಂದರೆ ಇವತ್ತು ನೀವೊಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕೆಲವು ಸಂಕಷ್ಟಗಳಿಂದ ಮುಕ್ತರಾಗಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಎಂಥದ್ದೇ ಸಮಸ್ಯೆ ಬಂದರೂ ನಿಮ್ಮ ನಗುಮುಖ ಇದೆಯಲ್ಲ, ನಿಮ್ಮ ಹಸನ್ಮುಖಿತನ, ಆ ನಗುಮುಖದಿಂದಲೇ ಮುಂದೆ ಹೋಗಬೇಕು. ಎಂಥದ್ದೇ ಕಷ್ಟ ಬರಲಿ, ಬಂದದ್ದೇನೇ ಬರಲಿ, ವೆಂಕಟರಮಣ ನಿನ್ನ ದಯ ಹೊಂದಿರಲಿ, ಏನು ಬೇಕು. ಜೊತೆಗೆ ಇವತ್ತು ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿದೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ನೀವು ಮಾಡೋ ಕೆಲಸ ಚೆನ್ನಾಗಿದೆ. ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲದರಲ್ಲೂ ಸ್ವಲ್ಪ ಕೈ ಹಿಡಿದು ನಡೆಯುವಂಥದ್ದಾಗತ್ತೆ. ಆದರೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಅಂದ ತಕ್ಷಣ ಸುಮ್ಮನೆ ಕೈಕಟ್ಟಿ ಕೂರ್ತಕ್ಕಂಥದ್ದಲ್ಲ. ನಿಮ್ಮ ಪ್ರಯತ್ನ ಬಹಳ ಬಲವಾಗಿರಬೇಕು.
ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಉದ್ಯೋಗ ಮಾಡ್ತಕ್ಕಂಥವ್ರು, ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ನೀವು ಮಾಡುವ ಕೆಲಸಕ್ಕೆ ಮತ್ತೊಂದು ಕೆಲಸವನ್ನು ಕೈ ಜೋಡಿಸ್ಕೊಂಡು ಇನ್ನಷ್ಟು ಲಾಭದ ಬಗ್ಗೆ ಚಿಂತನೆ ಮಾಡಬೇಕು. ಭಗವಂತ ನಮಗೊಂದಿಷ್ಟೇನೋ ಕೊಟ್ಟಿದ್ದಾನೆ, ಸಾಕು ಬಿಡೋ ಜೀವನ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಮನುಷ್ಯ ಸಾಯುವ ಕಡೆಯ ದಿನದವರೆಗೂ ಅವನ ದುಡಿಮೆ, ಅವನ ಜೀವನ, ಅವನು ದುಡಿದೇ ತಿನ್ನಬೇಕು. ಅದೇ ಕರೆಕ್ಟು. ಅದಕ್ಕಾಗಿ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ, ನೀವು ಮಾಡುವಂಥ ಆಲೋಚನೆ ತುಲಾರಾಶಿಯವರಿಗೆ ಹೆಚ್ಚು ಬಲವನ್ನು ಕೊಡುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಯಾರೊಬ್ಬರನ್ನ ಮಾತಾಡಿದ್ರೂ ಸಿದ್ಧ ಅಲ್ಲಿ ತಿರುಗಿ ಬೀಳುವಂಥ ಪರಿಸ್ಥಿತಿ ಆಗುತ್ತೆ. ಅಂದರೆ ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಲ್ಲಿಲ್ಲ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಪುರುಷರಿಗೆ ಮಾತ್ರ ಒಂದಷ್ಟು ಬೆಳಕು ಸಿಗುತ್ತೆ. ಇವತ್ತು ಹಳೆ ಸ್ನೇಹಿತರೊಂದಿಗೆ ಮಾತಾಡುವಂಥದ್ದು, ನಿಮ್ಮ ಬಾಲ್ಯ ಸ್ನೇಹಿತರೊಂದಿಗೆ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಅಥವಾ ಏನಾದರೂ ಒಂದು ಹೊಸ ಹೊಸ ವ್ಯಾಪಾರ ವ್ಯವಹಾರದ ಬಗ್ಗೆ ತಲೆಕೆಡಿಸ್ಕೊಳ್ಳೋದು, ಭೂಮಿ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು. ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥ ಯಾರು ವೈದ್ಯರಿದ್ದೀರಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ನೀವೆಷ್ಟೇ ಕ್ರಮಬದ್ಧವಾಗಿದ್ದರೂ ನಿಮ್ಮನ್ನು ದೂಷಿಸ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಇವತ್ತು ಎದುರಾಗ್ತಾರೆ. ಹಾಗೆ ಯಾವ ವೃತ್ತಿ ಧರ್ಮವಲ್ಲಾದರೂ ಸಿದ್ಧ ಒಂದಿಷ್ಟು ಬೆಳಕಿಗೆ ಬರಬೇಕು ಅಂದರೆ ಒಂದು ಬೆಲ್ಲದ ಅಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಹನುಮನಿಗೆ ಒಂದು ಆರತಿ ಮಾಡಿದ್ರೆ, ಮಾರುತಿಗೆ ಒಂದು ಆರತಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಲಾರಾಶಿಯವರು ಆಗಷ್ಟೇ ಸ್ವಲ್ಪ ಒಳಿತನ್ನು ಕಾಣ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನಿಮಗಾದಷ್ಟು ಭಗವಂತನ ಕೃಪೆ ನಿಮಗಾಗಬೇಕು, ಒಂದು ಒಳಿತನ್ನು ನೋಡಬೇಕು ಅಂದರೆ ಇವತ್ತು ಹನುಮನಿಗೆ ಒಂದಚ್ಚು ಬೆಲ್ಲದ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಒಂದು ಆರತಿ ಮಾಡಿದ್ರೆ, ಬೆಲ್ಲದ ಆರತಿ ಮಾಡಿದ್ರೆ ತುಂಬ ಅನುಕೂಲ ಅಂತೂ ಖಂಡಿತ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗಿರ್ತಕ್ಕಂಥ ನೀವು ಯಾವುದನ್ನೂ ತಲೆಗೆ ಹಾಕ್ಕೊಳ್ದಿರ ಬಲವಂತ ಮಾಗಸ್ನಾನದಿಂದ ಒಬ್ಬರೇ ಮುಂದೆ ನಡೀತಿರ್ತಕ್ಕಂಥದ್ದು ತುಂಬ ತಪ್ಪು. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ವಿಚಾರವನ್ನಾದರೂ ಸರಿಯಾದಂಥ ರೀತಿ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ. ಸಂಕಷ್ಟಗಳು, ಕಷ್ಟಗಳು ಅಂತಕ್ಕಂಥದ್ದು ಮೇಲಿಂದ ಮೇಲೆ ಇದ್ದಾಗ ಮಾನಸಿಕವಾದಂತಹ ಒತ್ತಡ ನಿಮಗಾಗ್ತಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಒಂದಷ್ಟು ಅನುಷ್ಠಾನ ಬೇಕು. ಆದರೆ ನಾಳೆ ತಪ್ಪದಿರ ತಲೆಗೆ ಸ್ನಾನ ಮಾಡಿಕೊಂಡು ಶನೈಶ್ಚರನ ಆರಾಧನೆ ಮಾಡ್ತಾ ಶನಿ ಮಂತ್ರವನ್ನು ಉಚ್ಚರಿಸ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ಅಥವಾ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದು ತೃಪ್ತಿಕರವಾದಂಥ ಸೇವೆ ಸಲ್ಲಿಸ್ತಕ್ಕಂಥದ್ದು ಮಾಡಿದ್ರೆ ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಯಾವುದೇ ಸಮಸ್ಯೆ ಅಂತ ಬಂದಾಗಲೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡ್ಕೊಳ್ಬೇಕಾದ್ರೆ ಅದಕ್ಕೆ ದೈವ ಸಾನ್ನಿಧ್ಯವೇ. ಅದಕ್ಕಾಗಿ ನಾಳೆ ವಿಶೇಷವಾಗಿರ್ತಕ್ಕಂಥ ದೇವರ ಸಾನ್ನಿಧ್ಯದಲ್ಲಿ ನೀವು ನಡೆಸುವಂಥ ಅನುಷ್ಠಾನದ ಪೂಜಾ ಪದ ಇದೆಲ್ಲವೂ ಸಹಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಶನಿ ಮಂತ್ರವನ್ನು ಹೇಳ್ಕೊಳ್ಳಿ. ಶನೈಶ್ಚರನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡಿ ತಿಲದೀಪವನ್ನು ಹಚ್ಚೋದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಬೆಳಗಿನ ಅಮಾವಾಸ್ಯೆ ಭಾಳಷ್ಟು ವಿಶೇಷತೆಗಳಿದೆ. ಮಂಗಳವಾರ ಇದೆ, ಮಂಗಳದಾಯಕವಾಗಿರ್ತಕ್ಕಂತಹ ಅಮಾವಾಸ್ಯೆ ನಾಳೆ. ಹಾಗಿದ್ದ ಮೇಲೆ ನಾಳಿನ ಅನುಷ್ಠಾನ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ನಾಡಿನಾದ್ಯಂತ, ರಾಜ್ಯದಾದ್ಯಂತ ಪ್ರತಿಯೊಂದು ಶನೈಶ್ಚರನ ಸಾನ್ನಿಧ್ಯಗಳಲ್ಲೂ ವಿಶೇಷವಾದಂಥ ಪೂಜಾನುಷ್ಠಾನ ಇದೆ. ಯಾತಕ್ಕಾಗಿ ಶನೈಶ್ಚರನ ಬಗ್ಗೆ ನಾನು ನಿಮಗೆಲ್ಲರೂ ತಿಳಿಸ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ಸಂಕಷ್ಟಗಳನ್ನು, ಕಷ್ಟಗಳನ್ನು ಇಟ್ಕೊಂಡು ಉದ್ದಾಡ್ತಾ ಇದ್ದೀರಲ್ಲ ಅವರೆಲ್ಲರಿಗೂ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾಳೆ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಸಾನ್ನಿಧ್ಯದಲ್ಲಿ ನಾಳೆ ಚೆನ್ನಾಗಿರ್ತಕ್ಕಂಥ ಎಳ್ಳನ್ನು ನೀವೇ ನಿಮ್ಮ ಸ್ವಹಸ್ತದಿಂದ ಒಂದು 20 ಗ್ರಾಮೋ 10 ಗ್ರಾಮೋ ಅಥವಾ ಒಂದು 25 ಗ್ರಾಮೋ ಎಳ್ಳು ತೊಗೊಳ್ಳಿ. ಎಳ್ಳನ್ನು ತೊಗೊಂಡು ಒಂದು ಪೇಪರ್ ಮೇಲೋ ಅಥವಾ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಎಳ್ಳನ್ನು ಶುದ್ಧಿ ಮಾಡಿ, ನೀವು ಹಚ್ಚುವಂಥ ಎಳ್ಳು ಬತ್ತಿ ದೀಪ, ನೀವು ಕೊಡುವಂತಹ ಎಳ್ಳಿನ ಮಹಾಪ್ರಸಾದ ಅಥವಾ ನೀವು ತೆಗೆದುಕೊಂಡು ಕೊಡುವಂಥ ಎಳ್ಳು, ಅದರಲ್ಲಿ ಒಂದು ಸಣ್ಣ ಕಲ್ಲು ಮಣ್ಣು ಇದ್ರೂ ಅದು ಇನ್ನಷ್ಟು ಪಾಪಕರ್ಮಗಳು ಜಾಸ್ತಿ. ಕಲ್ಲು ಮಣ್ಣುಗಳನ್ನು ಶುದ್ಧಿ ಮಾಡಬೇಕು. ಅದು ಯಾರು ಮಾಡಬೇಕು? ನೀವೇ ಮಾಡಬೇಕು. ನೀವೇ ನಿಮ್ಮ ಸ್ವಹಸ್ತದಿಂದ ಒಂದು 10 ಗ್ರಾಮ್ ಎಳ್ಳು ತೊಗೊಳ್ಳಿ ಸಾಕು. ಒಂದು 3 ಚಿಟಿಕೆಯಷ್ಟು ಎಳ್ಳು ತೊಗೊಳ್ಳಿ, ಶುದ್ಧಿ ಮಾಡಿ ಒಂದೊಂದು ಎಳ್ಳನ್ನು ಪಕ್ಕಕ್ಕೆ ತೆಗೀರಿ. ಅಲ್ಲಿ ಕಲ್ಲು ಮಣ್ಣು ಯಾವುದೇ ತರಹ ಗಲೀಜಿಲ್ದಿರತಕ್ಕಂಥ ಎಳ್ಳನ್ನು ತೊಗೊಂಡು ಅದನ್ನೊಂದು ಕಪ್ಪು ಬಟ್ಟೆಗೆ ಹಾಕ್ಕೊಂಡು ಅದರಿಂದ ಒಂದು ಬತ್ತಿಯನ್ನು ತಯಾರು ಮಾಡಿಕೊಂಡು ಅದನ್ನು ಎಳ್ಳೆಣ್ಣೆಲ್ಲದ್ದಿ ಅದನ್ನು ನಾಳೆ ತೊಗೊಂಡೋಗಿ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ಬನ್ನಿ. ಹಾಗೆ ಸಾಧ್ಯವಾದರೆ ಎಳ್ಳನ್ನು ಹುರಿರಿ. ಹುರಿದಿರ್ತಕ್ಕಂತಹ ಎಳ್ಳಿಗೆ ಒಂಚೂರು ತುಪ್ಪ ಬೆಲ್ಲ ಹಾಕಿ ಅದನ್ನೊಂಥರ ಚಿಗಳಿ ಥರ ತಯಾರು ಮಾಡಿಕೊಂಡು ಅದನ್ನು ನಾಳೆ ಸ್ವಾಮಿಗೆ ನೈವೇದ್ಯ ಮಾಡಿಸಿ, ನೈವೇದ್ಯ ಆದ ನಂತರ ಆ ಪ್ರಸಾದ ನೀವೇ ನಿಮ್ಮ ಕೈಯಾರ ಬರೋ ಭಕ್ತರಿಗೆ ಹಂಚಿ. ಯಾವ ಭಕ್ತರು ತೊಗೊಳ್ತಾರೋ ಅವ್ರಿಗೆ ಮಾತ್ರ ಕೊಡಿ. ಯಾರು ತೊಗೊಳ್ಳೋದಕ್ಕೆ ಅವ್ರ ಕೈ ಹಿಂದೆ ಕೊಟ್ಟೋಗುತ್ತಲ್ಲ ಅವರು ಬಲವಂತ ಮಾಡಬೇಡಿ.
ಯಾಕೆಂದರೆ ಕೆಲವೊಬ್ಬರಿಗೆ ಎಳ್ಳು ತೊಗೊಳೋದಕ್ಕೆ ಭಯ, ಕೆಲವೊಬ್ಬರಿಗೆ ದೇವಸ್ಥಾನದಲ್ಲಿ ಆ ಎಳ್ಳು ಪ್ರಸಾದ ಕೊಟ್ಟರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ದೇಹ ಏನನ್ನು ಕೊಟ್ಟರೂ ಎಲ್ಲವೂ ತೊಗೊಳ್ಬೇಕು, ಏನೂ ತಪ್ಪಿಲ್ಲ. ಇದರಿಂದ ಯಾವ ಕರ್ಮನೂ ಬರಲ್ಲ. ಕೆಲವರು ಭಯಪಡ್ತಾರೆ, ಎಳ್ಳನ್ನು ಕೈಗೆ ತೊಗೊಳೋಕ್ಕೂ ಭಯಪಡ್ತಾರೆ. ಎಳ್ಳನ್ನು ಸಾಮಾನ್ಯ ಕೈಗೆ ತೊಗೊಳ್ಳೋದಿಲ್ಲ, ತೊಗೊಳ್ಳೋ ಕಾಲ ಬೇರೆ. ಆದರೆ ದೇವರ ಸಾನ್ನಿಧ್ಯದಲ್ಲಿ, ಆತನ ಒಂದು ಸಾನ್ನಿಧ್ಯಕ್ಕೆ ಹೋದಾಗ ಶನೈಶ್ಚರರ ಮಂದಿರದಲ್ಲಿ ಕೊಡುವಂಥ ಎಳ್ಳು ಪ್ರಸಾದ ಖಂಡಿತ ತಪ್ಪಲ್ಲ. ಆದರೆ ಮಾಡುವ ಕೈಗಳು, ಆ ಪ್ರಸಾದವನ್ನು ತಯಾರು ಮಾಡೋ ಕೈ ಅದು ಶುದ್ಧಿಯಾಗಿರಬೇಕು. ಯಾಕೆಂದರೆ ಪ್ರಸಾದ 4 ಜನ ಭಕ್ತರು ತೊಗೊಳ್ತಾರೆ ಅಂದಾಗ ಕೊಡೋ ಕೈ ಆಗಲಿ ತೊಗೊಳ್ಳೋ ಕೈ ಆಗಲಿ ಎರಡೂ ಶುದ್ಧಿ ಇರಬೇಕು. ಕೆಲವರು ಏನಪ್ಪ ಅಂದರೆ, ಕೆಲವು ದೇವಾಲಯಗಳಲ್ಲಿ ಇವತ್ತಿಗೂ ಒಂದು ದೊಡ್ಡ ಹಿಂಸೆ ಅನಿಸುತ್ತೆ. ಕೆಲವರು ಪ್ರಸಾದ ಕೊಡೋದಕ್ಕೆ ಒಂದು ಕೌಂಟ್ರ್ ಅಂತಿರುತ್ತೆ, ಅಥವಾ ಪ್ರಸಾದ ಕೊಡಬೇಕಾದ್ರೂ ಯಾರೋ ಒಬ್ಬರು ವ್ಯಕ್ತಿ ಇರ್ತಾರೆ, ಅವ್ರು ಕೊಟ್ಟರೆ ಅದೊಂದು ಕ್ರಮ ಇರುತ್ತೆ. ಅದು ಬಿಟ್ಟು ಸಿಕ್ಕದವರು ಪ್ರಸಾದ ಕೊಡುವಂಥದ್ದೇ. ಆ ಸಿಕ್ಕದವರು ಪ್ರಸಾದ ಕೊಡಬೇಕಾದ್ರೆ ನಾವು ಹೇಗಿದ್ದೀವಿ, ಆ ಸಾನ್ನಿಧ್ಯಕ್ಕೆ ನಾವು ಸೂಕ್ತವಾಗಿ ಪ್ರಸಾದ ಕೊಡ್ತಿದ್ದೀವ. ಯಾಕೆಂದರೆ ಭಕ್ತಿಯಿಂದ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾದ್ರೆ ಪ್ರಸಾದ ಕೊಡುವಂತಹ ವ್ಯಕ್ತಿನೂ ಅಲ್ಲಿ ಭಾಳ ಕೌಂಟ್ ಆಗುತ್ತೆ. ಆಮೇಲೆ ಪ್ರಸಾದ ಕೊಡೋ ಸ್ಥಳ, ಆಮೇಲೆ ಪ್ರಸಾದಕ್ಕೆ ಅದರದೇ ಆದಂಥ ಪ್ರಸಾದ ಅಂದರೆ ಅದಕ್ಕೊಂದು ತೂಕ, ಅದು ಆ ಪ್ರಸಾದದ ಪಾತ್ರೆ, ಎಲ್ಲವೂ ಸಹಿತ ಚಿಂತನೆ ಮಾಡಬೇಕು. ಯಾರೂ ಅನ್ಯತಾ ಭಾವಿಸಬೇಡಿ ನಾನು ಹೇಳೋ ಮಾತಿಗೆ. ಆದಷ್ಟು ನಾವು ಪ್ರಸಾದ ಕೊಡಬೇಕಾದ್ರೆ, ಯಾರೊಬ್ಬರು ಕೈ ಹಿಡಿದು ಪ್ರಸಾದ ತೊಗೊಳ್ಬೇಕಾದ್ರೆ ಕೊಡೋರು ನಮ್ಮ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದನ್ನೆಲ್ಲ ಆಲೋಚನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲದ ಕಡೆ ಗಮನ ಹರಿಸೋಣ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ತು ಇವತ್ತು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾವುದಕ್ಕೂ ಆಲೋಚನೆ ಮಾಡಬೇಡಿ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ ಮಂಜಿನಗಡ್ಡೆ ಥರ ಕರಗುವಂತಹ ಕಾಲ ಸಮೀಪಿಸ್ತಾ ಇದೆ. ಆದರೆ ಆರುವ ದೀಪ ಆರುವ ಮುನ್ನ ಜೋರಾಗಿ ಉರಿಯುತ್ತೆ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೀಪ ಆರೋದ ಮುನ್ನ ಒಂದು ಸತಿ ಜೋರು ಬೆಳಕು ಕೊಡುತ್ತೆ. ಯಾಕೆ ಅಂದರೆ ನಾನು ಮುಗಿಸ್ಕೊಂಡು ಮುಂದೆ ನಡೀತಿದ್ದೀನಿ ಅಂತ. ಹಾಗೆ ನಿಮ್ಮ ಗ್ರಹಗತಿಗಳಲ್ಲಿ ಇಲ್ಲಿವರೆಗೂ ನೀವು ಅನುಭವಿಸಿರೋ ಕಷ್ಟಕ್ಕೆ ಇನ್ನು ಕಷ್ಟ ಮುಗಿಯುವಂಥ ಕಾಲ ಸಮೀಪದಲ್ಲೇ ಬರ್ತಾ ಇದೆ. ಅದಕ್ಕಾಗಿ ನೀವು ಪೂರ್ವಭಾವಿಯಾಗಿ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಒಂದು ತೀರ್ಥ ಸ್ನಾನ, ಯಾವುದಾದ್ರೂ ಸಮುದ್ರ ಅಥವಾ ಹರಿಯುವ ನೀರು ಕಡೆ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಆ ಹರಿಯುವ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು, ಆ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲಗಳು ಈ ನೀರಲ್ಲಿದ್ದು ಈ ನೀರನ್ನ ಸ್ನಾನ ಮಾಡಿ ನಾನು ಪವಿತ್ರನಾಗ್ತಾ ಇದ್ದೇನೆ, ನನಗೆ ಅನುಗ್ರಹ ಮಾಡುವಂಥ ದೇವರನ್ನ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಾಳೆ ಸಾಧ್ಯವಾದಷ್ಟು ಒಂದು ನೀಲಿ ಬಣ್ಣದ ವಸ್ತ್ರ ಅಥವಾ ಕಪ್ಪು ಬಣ್ಣದ ವಸ್ತ್ರ, ಅದ್ರ ಜೊತೆಗೆ ಒಂದು ಸ್ವಲ್ಪ ಎಳ್ಳು, ಒಂಚೂರು ಬೆಲ್ಲ, ಇಂತಹದ್ದನ್ನು ದೇವರ ಸಾನ್ನಿಧ್ಯ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದರಿಂದ ಧನುರಾಶಿಯವರು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದರೂ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಮಸ್ಯೆಗಳೆಂಬತಕ್ಕಂಥದ್ದು ಮೇಲಿಂದ ಮೇಲೆ ಎದುರಾಗ್ತಾ ಇರುತ್ತೆ. ಅಲ್ಲಿ ಮನಸ್ಸಿಗೆ ಒಪ್ಪದಿರೋದ್ರು, ಮನಸ್ಸಿಗೆ ಬೇಡ ಅನಿಸಿದ್ರು, ಒಂದು ಕ್ಷಣ ನನ್ನ ಮನಸ್ಸನ್ನು ಹೀಗಲ್ಲ ಹೀಗೆ ನಡೆಸಬೇಕು, ಹೀಗಿರಬೇಕು ಅಂದ್ಕೊಂಡ್ರೆ ಅದನ್ನು ಮತ್ತೊಂಥರ ಆಲೋಚನೆ ಮಾಡೋ ಮನಸ್ಸು ನಿಮ್ಮದಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ತುಂಬ ಚಂಚಲತೆಯಿಂದ ಒದ್ದಾಡುವಂಥ ಪರಿಸ್ಥಿತಿ ನಿಮ್ಮದಾದ್ದರಿಂದ ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಶಾಂತಿ ಸಮಾಧಾನ ಬೇಕು, ಆಡುವ ಮಾತು ಸಮಂಜಸವಾಗಿರಬೇಕು, ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೋಬೇಕು, ಮುಂದೆ ಆಗುವಂತಹ ಒಳ್ಳೆಯ ದಿನಗಳ ಕ್ಷಣ ಆಕರ್ಷಣೆ ಮಾಡ್ಕೋಬೇಕು. ಇದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿನ ಭಕ್ತಿಯನ್ನು ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಾಳೆ ತಪ್ಪದೀರ ತೀರ್ಥಕ್ಷೇತ್ರವೋ ಪುಣ್ಯಕ್ಷೇತ್ರವೋ ದೇವಸ್ಥಾನವೋ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ಸ್ವಾಮಿನ ದರ್ಶನ ಮಾಡಿಕೊಂಡು ಒಂದು ನಮಸ್ಕಾರ ಮಾಡಿಕೊಳ್ಳೋದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹುವಿನ ಅನುಗ್ರಹದಿಂದ, ಜೊತೆಗೆ ಪ್ರಸ್ತುತ ಇರ್ತಕ್ಕಂಥ ಶನಿಯ ದೋಷದಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇದೆ. ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಸಮಾಧಾನ ಇದೆ. ಒತ್ತಡ ಎಷ್ಟಿದೆಯೋ ಅಷ್ಟೇ ಸಮಾಧಾನ ಇರುತ್ತೆ, ಲಾಭ ಎಷ್ಟಿದೆಯೋ ಅಷ್ಟೇ ನಷ್ಟ ಇರುತ್ತೆ. ಏನು ಸಂಪಾದನೆ ಮಾಡ್ತೀರೋ ಅದು ಅಲ್ಲೇ ಕಳ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದು ಒಳ್ಳೆಯದು ಅಂದ್ಕೊಳ್ತೀರೋ ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಕೆಟ್ಟವ್ರು ಇರ್ತಾರೆ. ಒಂದು ಅರ್ಧ ಗಂಟೆ ಪರವಾಗಿಲ್ಲಪ್ಪ ಅಂತ ನನ್ನ ಸಮಾಧಾನ ಬಂದರೆ ಆಗಲೇ ಅರ್ಧ ಗಂಟೆಯಲ್ಲಿ ಸಮಸ್ಯೆ ಅನ್ನೋದು ಶುರುವಾಗಿಬಿಟ್ಟಿರುತ್ತೆ. ಹಾಗಾಗಿ ಪ್ರಸ್ತುತ ಕಾಲಮಾನ ಸರಿಯಿಲ್ಲ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು
ನಿಮ್ಮ ಸುತ್ತಮುತ್ತ ಪ್ರಾಂತ್ಯ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಆ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ವೃಕ್ಷದ 4 ದಿಕ್ಕಲ್ಲೂ 4 ದೀಪವನ್ನು ಹಚ್ಚಿ ಅಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಎಳ್ಳು ತೊಗೊಂಡೋಗಿ ಇಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾರು ಆಹಾರವನ್ನು ಉಣಬಡಿಸಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾರೋ ಏನೋ ಅಂತಾರೆ ಅಂತ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕಿಂತ ಯಾರು ಏನಾದರೂ ಅನ್ನಲಿ, ನಮ್ಮ ಬದುಕನ್ನು ಸಾಧ್ಯವಾದಷ್ಟು ನಾವು ಹೀಗೆ ನಡೆಸ್ಕೊಂಡು ಹೋಗಬೇಕು ಅಂತ ಒಳ್ಳೆ ಮನಸ್ಸಿನಿಂದ ಒಂದು ತೀರ್ಮಾನಕ್ಕೆ ಬನ್ನಿ. ಇದರಿಂದ ತುಂಬ ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೂ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರದ್ದಲ್ಲ. ಇದರಿಂದ ತೊಂದರೆ ತಾಪತ್ರಯ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಮಾನಸಿಕವಾದಂತಹ ಒತ್ತಡಗಳಿದೆ. ಆದರೂ ವಾರದ ಮೊದಲನೇ ದಿವಸ ಪ್ರಾರಂಭಿಕ ಹಂತದಲ್ಲೇ ಆ ಸಮಸ್ಯೆ ಅನ್ನೋದು ಬರಬಾರದು. ಇದನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಬರೀ ಹಣೆಯಲ್ಲಿರಬಾರದು. ಒಂದಿಷ್ಟು ಗಂಧ ಕುಂಕುಮ ಹಣೆಗೆ ಹಚ್ಚಿಕೊಂಡು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಕೊಡುವಂಥ ಅರ್ಚನಾ ಕುಂಕುಮ ಪ್ರಸಾದ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ಮುಂದೆ ನಡೆಯೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾಳೆ ಬೆಳಗ್ಗೆ ನಡೀತಕ್ಕಂಥ ಅಮಾವಾಸ್ಯೆಯ ಅನುಷ್ಠಾನ, ನಾಳಿನ ನೇರ ಪ್ರಸಾರದಲ್ಲಿ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಸ್ವಾಮಿಗೆ ನಡೀತಕ್ಕಂಥ ಅನುಷ್ಠಾನಕ್ಕೆ ತಾವೆಲ್ಲರೂ ಸಹಿತ ಭಾಗಿಯಾಗ್ತೀರಿ. ನಾಳೆ ಬೆಳಗ್ಗೆ ಸಾಧ್ಯವಾದರೆ ನಾಳೆ ಬೆಳಗಿನ ಆ ಶನೈಶ್ಚರ ಸ್ವಾಮಿಯ ವಿಶೇಷವಾದಂಥ ಆರಾಧನಾ ಮಹೋತ್ಸವಕ್ಕೆ ತಾವೆಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ಶನೈಶ್ಚರನ ಮಹಾಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಚೆನ್ನಾಗಿರ್ತಕ್ಕಂತಹ ಅಪ್ಪಟವಾದಂತಹ ಕರಿ ಎಳ್ಳು, ಆ ಎಳ್ಳನ್ನು ಶುದ್ಧಿ ಮಾಡಿ, ಮೊದಲೇ ಹೇಳ್ತಿದ್ದೀನಿ, ಎಳ್ಳನ್ನು ಶುದ್ಧಿ ಮಾಡಬೇಕು. ಎಳ್ಳಲ್ಲಿ ಒಂದು ಸಣ್ಣ ಕಲ್ಲು ಮುಳ್ಳು ಏನಾದರೂ ಕಲ್ಲಿದ್ದರೂ ಅಥವಾ ಮಣ್ಣಿದ್ರೂ ಅದು ಇನ್ನಷ್ಟು ದೋಷಕ್ಕೆ ದಾರಿಯಾಗುತ್ತೆ. ಯಾಕೆಂದರೆ ಅದು ಪ್ರಸಾದ ರೂಪದಲ್ಲೋ ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದರೂ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಅದಕ್ಕಾಗಿ ನಾಳೆ ತಪ್ಪದಿರ ಅನುಷ್ಠಾನವನ್ನು ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಮಾಡಿದ್ರೆ ಅದರ ಕ್ರಮ, ಅದರ ಫಲಗಳನ್ನು ಖಂಡಿತ ಎಲ್ಲರೂ ಸಿದ್ಧಿಪಡಿಸ್ಕೊಳ್ತೀರಿ. 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥ ಎಲ್ಲರೂ ಸಹಿತ ನಾಳೆ ಶನೈಶ್ಚರನ ಆರಾಧನೆ ಮಾಡುವಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ನಾಳೆ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಬೆಳಗಿನ ನೇರ ಪ್ರಸಾರದಲ್ಲೂ ಸಹಿತ ಶನೈಶ್ಚರನಿಗೆ ಒಂದು ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಮಾಡೋದರಿಂದ ತಾವು ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗ ತಾವೆಲ್ಲರೂ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ನೀವು ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಅನುಕೂಲಗಳನ್ನು ತಾವೆಲ್ಲರೂ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಕರೆ ಮಾಡಿರ್ತಕ್ಕಂಥವರು ಮತ್ತೊಬ್ಬರು ಸರತಿ ಸಾಲಲ್ಲಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋಣ. ಕರೆ ಮಾಡಿರ್ತಕ್ಕಂಥವರು ಅವರ ಸ್ವರವನ್ನು ಆಲಿಸಿ ಅವರ ಸಮಸ್ಯೆಗಳಿಗೊಂದು ಪರಿಹಾರ ಹುಡುಕುವಂಥದ್ದಾಗಲಿ. ಯಾಕೆಂದರೆ ಕರೆ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ಬಾರಿ ವಿಚಾರಗಳು ಮುಟ್ಟಿಸ್ತಾ ಇದ್ದೀವಿ ನಾವು. ನಿಮ್ಮ ಸ್ವರತರಂಗ ಸ್ಪಷ್ಟವಾಗಿರಬೇಕು. ನೀವೊಂದಷ್ಟುದ್ದ ನಮ್ಮನ್ನು ಮಾತಾಡಬೇಕು. ನೀವು ನಿಮ್ಮ ಊರು, ನಿಮ್ಮ ಹೆಸರು ಅದನ್ನು ಹೇಳಲಿಕ್ಕಾಗುತ್ತೋ ಬಿಡುತ್ತೋ, ಅದಲ್ದಿರಿದ್ದರೂ ಬೇರೆ ಯಾವುದಾದ್ರೂ ಒಂದಷ್ಟು ವಿಚಾರವನ್ನು ನೀವು ಮಾತಾಡಬೇಕು. ನೀವು ಮಾತಾಡಿದಾಗಷ್ಟೇ ನಿಮ್ಮ ಸ್ವರತರಂಗಗಳು ನಮಗೆ ಸ್ಪಷ್ಟವಾಗಿ ಆಲಿಸ್ಲಿಕ್ಕೆ ಆಗುವಂಥದ್ದು. ಅದಾದ ನಂತರ ಸಾಧ್ಯವಾದಷ್ಟು ಮಾತಾಡುವ ಕಾಲ ಸರಿಯಾದಂಥ ಸಿಗ್ನಲ್ ಸಿಗುವಂಥ ಸ್ಥಳದಲ್ಲೇ ಮಾತಾಡಿ. ನೀವು ಮಾತಾಡ್ತೀರಿ, ಫೋನ್ ಕನೆಕ್ಟ್ ಆದ ತಕ್ಷಣ ಹಲೋ ಅನ್ನೋದಕ್ಕಿಂತ ಫೋನ್ ಕನೆಕ್ಟ್ ಆಗಿ ನಿಮ್ಗೆ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಮಾತ್ರ ಆ ಜಾಗದಲ್ಲಿರಿ. ಇಲ್ಲ ಅಂದರೆ ಇಮ್ಮಿಡಿಯೇಟ್ ಸ್ಥಳ ಬದಲಾಯಿಸಿ ಎಲ್ಲಿ ನಿಮಗೆ ಸ್ವರ ಸ್ಪಷ್ಟವಾಗಿ ಕೇಳಿಸುತ್ತೋ ನನ್ನ ಮಾತು ನಿಮಗೂ ಕೇಳಿಸ್ಬೇಕು, ನಿಮ್ಮ ಮಾತು ನಮಗೂ ಅಷ್ಟೇ ಸ್ಪಷ್ಟತೆ ಇರಬೇಕು. ಅದರಿಂದ ನಾನೆದ್ದು ಓಡಾಡಲಿಕ್ಕಾಗ್ದಿರ ನೀವೇ ಕರೆಕ್ಟ್ ಸ್ಪಾಟಲ್ಲಿ ನಿಂತ್ಕೊಂಡು ನಾನು ಮಾತಾಡಬೇಕು. ಇದಾದಮೇಲೆ ಯಾವ ವಿಚಾರ ನಾನು ಮಾತಾಡಬೇಕಾಗತ್ತೆ ಆ ವಿಚಾರವನ್ನು ಗಮನಕ್ಕೆ ತಂದುಕೊಳ್ಬೇಕು. ನೀವು ಯಾವ ವಿಚಾರ ನಿಮ್ಮ ಮನಸ್ಸಲ್ಲಿದೆಯೋ, ಯಾವುದಕ್ಕೆ ನೀವು ಉತ್ತರ ತೊಗೊಳ್ಬೇಕಾಗಿದೆಯೋ, ಯಾವುದಕ್ಕೆ ಸ್ಪಷ್ಟೀಕರಿಸಿ ಅದರಲ್ಲಿ ನಿಮಗೆ ಆಧಾರ ಬೇಕಾಗಿದೆಯೋ, ಅಥವಾ ಯಾವುದಕ್ಕಾದ್ರೂ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಬೇಕಾದ್ರೂ ಅದರ ಬಗ್ಗೆ ಅಷ್ಟೇ ಮಾತಾಡಿ. ಅವಾಗೇನಾಗುತ್ತೆ, ನಿಮಗೆ ಸಿಗುವ ಸಮಯ ಸಾಕಷ್ಟು ಹೊತ್ತು ನಾನು ನಿಮ್ಮನ್ನು ಮಾತಾಡಲಿಕ್ಕೆ ದಾರಿಯಾಗುತ್ತೆ. ಬೇರೆಲ್ಲ ವಿಚಾರಗಳನ್ನು ಮಾತಾಡಿ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಹಾಳು ಮಾಡ್ಕೊಳ್ಬಾರ್ದು. ಯಾಕೆಂದರೆ ಫೋನ್ಗೆ ಸಾಕಷ್ಟು ಹೊತ್ತು ಟ್ರೈ ಮಾಡ್ತಿರ್ತೀರಿ, ಸಿಕ್ಕಾಗ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ನಾಳೆ ಮಾತ್ರ ನಾವು ನಿಮಗೆ ಫೋನ್ ಕರೆಗಿನ್ನ ನಾಳೆ ನಡೆಯುವಂಥ ಅನುಷ್ಠಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳ್ರಿ ಅಂತ ಹೇಳ್ತಿದ್ದೀವಿ. ಅದಕ್ಕೋಸ್ಕರ ನಾಳೆ ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರಲ್ಲ, ಕಾರ್ಯಕ್ರಮ ಪ್ರಾರಂಭ ಕಾಲದಲ್ಲಿ
ನೀವೆಲ್ಲರೂ ಸಹಿತ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ದೇವ್ರ ಮುಂದೆ 2 ದೀಪ ಹಚ್ಚಿ ಶನಿ ಮಂತ್ರವನ್ನು ಹೇಳ್ತಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಮಂಗಳವಾರ ಆದ್ದರಿಂದ, ಅದರಲ್ಲೂ ಮಂಗಳವಾರ ಅಮಾವಾಸ್ಯೆ ಬಂದದ್ರಿಂದ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥದ್ದಾಗಲಿ. ಹಾಗೆ ಕಾರ್ಯಕ್ರಮ ಸಮಯದಲ್ಲಿ ಎಳ್ಳನ್ನು ಶುದ್ಧಿ ಮಾಡಿ ಒಂದು ಕಪ್ಪು ಬಟ್ಟೆ ತಗೊಂಡು ಕಾರ್ಯಕ್ರಮ ನೋಡ್ತಾನೆ ಇದೆಲ್ಲ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಯಾಕೆಂದರೆ ವಿಚಾರಗಳನ್ನು ತಲೆಯಲ್ಲಿ ತಂದುಕೊಂಡು ಅದನ್ನು ಅದರಂತೆ ಮಾಡೋದು ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಹಾಗಿರೋದ್ರಿಂದ ಕಪ್ಪು ಬಟ್ಟೆ, ಅದರಲ್ಲಿ ಕಪ್ಪು ಬಟ್ಟೆ ಎಷ್ಟು ಸ್ವಲ್ಪ ಇದ್ದರೆ ಸಾಕಾಗುತ್ತೆ. ಅರ್ಧ ಮೀಟ್ರ್ ಬೇಡ, 1/4 ಮೀಟ್ರ್ ಬೇಡ, ಒಂದು ಅಂಗೈಗಳ ಪೀಸ್ ಇದ್ದರೆ ಸಾಕು. ಇನ್ನೂ ಸಣ್ಣ ಪೀಸ್ ಇದ್ದರೂ ಪರವಾಗಿಲ್ಲ. ಆದರೆ 9 ಬತ್ತಿಗಳನ್ನು ಮಾಡಿ, ಇಲ್ಲ ಅಂದರೆ ಒಂದೇ ಬತ್ತಿ ಆದರೂ ಪರವಾಗಿಲ್ಲ. ಒಂದು 3 ಚಿಟಿಕೆಯಷ್ಟು ಎಳ್ಳನ್ನು ಶುದ್ಧಿ ಮಾಡಿ ಆ ಎಳ್ಳನ್ನು ಕಪ್ಪು ಬಟ್ಟೆ ಮಧ್ಯದಲ್ಲಿ ಹಾಕಿ ಕಪ್ಪು ದಾರದಿಂದ ಅದನ್ನು ಬಂಧಿಸಬೇಕು. ಕಪ್ಪು ದಾರದಿಂದಲೇ ಬಂಧಿಸಬೇಕು. ನಂತರ ಎಳ್ಳೆಣ್ಣೆಲೇ ಅದ್ದಬೇಕು. ಅಪ್ಪಟವಾಗಿರ್ತಕ್ಕಂಥ ಚೆನ್ನಾಗಿರುವಂಥ ಎಳ್ಳೆಣ್ಣೆ ನೋಡಿ ಆ ಎಳ್ಳೆಣ್ಣೆಲೇ ಅದನ್ನು ಅದ್ರಿ. ಅದ್ದಿದಾದ ನಂತರ ಅದನ್ನು ದೇವರ ಸಾನ್ನಿಧ್ಯದಲ್ಲಿ, ಅದನ್ನು ಮನೇಲಿ ಹಚ್ಚಬಾರ್ದು. ಯಾರೂ ಕಪ್ಪು ಬಟ್ಟೆ ಹಾಕಿರ್ತಕ್ಕಂಥ ಅದರಲ್ಲಿ ಎಳ್ಳಿರೋವಂಥದ್ದನ್ನು ಕೆಲವರು ಏನು ಮಾಡ್ತೀರಿ, ಹತ್ತಿ ಇರುತ್ತೆ ಅಂದರೆ ನಾವು ಹೂವತ್ತಿ ಅಂತೀನೋ ಅಥವಾ ದೇವರ ಒಂದು ದೀಪ ಅಂಟಿಸುವ ಬತ್ತಿನೋ ಅದರೊಳಗೆ ಎಳ್ಳನ್ನು ಹಾಕಿ ಅದನ್ನು ನೀವು ದೀಪ ಹಚ್ಚುವಂಥದ್ದು ಒಂದಷ್ಟು ಜನ ಮಾಡ್ತೀರಿ. ಅದನ್ನು ಮಾಡಿ, ಆದರೆ ಮನೇಲಿ ಮಾಡಬಾರ್ದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎಳ್ಳನ್ನು ಸುಡಬಾರ್ದು, ಅಂದರೆ ಎಳ್ಳನ್ನು ದೀಪವಾಗಿ ಹಚ್ಚಬಾರ್ದು. ಅದಕ್ಕಾಗಿ ನೀವು ಮಾಡಬೇಕಾದ್ದೇನು, ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯ, ಯಾವುದೇ ದೇವಸ್ಥಾನ ಆದರೂ ಪರವಾಗಿಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲೂ ನವಗ್ರಹಗಳಿದ್ದೇ ಇರುತ್ತೆ. ನವಗ್ರಹ ಇಲ್ದಿರ ಇದ್ದರೂ ಪರವಾಗಿಲ್ಲ, ಆ ದೇವಸ್ಥಾನದಲ್ಲಿ ಧ್ವಜಸ್ತಂಭದಿಂದ ಆಚೆ ಕಡೆ ಅಥವಾ ಅಲ್ಲಿರ್ತಕ್ಕಂಥ ಯಜ್ಞ ಮಂಟಪ ಅಥವಾ ಎಲ್ಲಿ ದೀಪ ಹಚ್ಚಿಸ್ಲಿಕ್ಕೆ ಒಂದು ಸ್ಥಳ ಅಂತ ನಿಗದಿಪಡಿಸಿರ್ತಾರಲ್ಲ, ಅಂತಹ ಸ್ಥಳದಲ್ಲಿ ಅಲ್ಲಿ ಮಾತ್ರನೇ ದೀಪವನ್ನು ಹಚ್ಚಬೇಕು. ನಿಮ್ಮಿಷ್ಟದ ಪ್ರಕಾರ ಎಲ್ಲೋ ಒಂದು ಕಡೆ ಮಣ್ಣಿನ ಹಣತೆಯಲ್ಲೋ ಅಥವಾ ತಟ್ಟೆಲ್ಲೋ ದೀಪ ಹಚ್ಚಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ಅಂದರೆ ಅದು ತಪ್ಪಾಗುತ್ತೆ. ದೇವಸ್ಥಾನದ ಸ್ವಚ್ಛತೆಯೂ ಕಾಪಾಡಬೇಕು, ದೇವಸ್ಥಾನದಲ್ಲಿ ವ್ಯವಸ್ಥೆಯೂ ನೋಡ್ಕೊಳ್ಬೇಕು ಮತ್ತು ಆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡ್ಕೋಬೇಕು. ಅದಕ್ಕಾಗಿ ಎಳ್ಳುಬತ್ತಿನ ನಾಳೆ ಶನೈಶ್ಚರರ ಸಾನ್ನಿಧ್ಯದಲ್ಲಿ ಅಲ್ಲಿ ಹಚ್ಚಿ ಒಂದು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಇನ್ನು ನಾಳಿನ ಆಹಾರ ಪದ್ಧತಿಗಳು, ನಾಳಿನ ಆಹಾರ ಪದ್ಧತಿ ಸಾಧ್ಯವಾದಷ್ಟು ಮಟ್ಟಿಗೆ ಪ್ಯೂರ್ ವೆಜ್ ಆಗಿರ್ತಕ್ಕಂಥದ್ದು. ನಾಳೆ ಆದಷ್ಟು ಸಸ್ಯಾಹಾರಿ ಆಹಾರ ತಗೊಳ್ಳೋದು ಭಾಳ ಉತ್ತಮ. ಇದು ನಾವು ಹೇಳುವ ಮಾತು, ನಾವು ನಿಮಗೆ ಆರ್ಡ್ರ್ ಮಾಡ್ತಾ ಇಲ್ಲ. ಅದು ನಾಳೆ ಹೀಗಿದ್ದರೆ ಚೆನ್ನ ಅಂತ ಹೇಳ್ತಾ ಇದ್ದೀವಿ. ಅದು ನಿಮಗೆ ಹೇಗೆ ಅನಿಸುತ್ತೋ ಅದು ನಿಮಗೆ ಬಿಟ್ಟು ವಿಚಾರ. ಆಹಾರವನ್ನು ಹೀಗೆ ಮಾಡಿ ಅಂತ ಅಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಆದರೆ ನಾವು ಕೆಲವೊಂದನ್ನು ನಿಯಮವನ್ನು ತಂದುಕೊಳ್ಳೋದು ತಪ್ಪಲ್ಲ. ಅದಕ್ಕಾಗಿ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಳೆ ಪ್ಯೂರ್ ವೆಜ್ಜಲ್ಲಿದ್ದು ಸಸ್ಯಾಹಾರಿ ಆಹಾರವನ್ನು ಸ್ವೀಕರಿಸಿ. ಸಾಧ್ಯವಾದರೆ ಮಧ್ಯಾಹ್ನ 1 ಊಟ ಮಾಡಿ. ನಾಳೆ ಅಮಾವಾಸ್ಯೆ, ಮಧ್ಯಾಹ್ನ 1 ಊಟ ಮಾಡಿ. ಬೆಳಗ್ಗೆ ಒಂದಿಷ್ಟು ಫಲಹಾರ, ಸಂಜೆ ಒಂದಿಷ್ಟು ಫಲಹಾರವನ್ನು ಸ್ವೀಕರಿಸಿ. ಮತ್ತು ಯಾವುದಾದ್ರು ಪುಣ್ಯಕ್ಷೇತ್ರ ನಾಳೆ ತಪ್ಪದೀರ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಶನೈಶ್ಚರರ ಸಾನ್ನಿಧ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಕಣ್ತುಂಬ ದರ್ಶನ ಮಾಡಿ ಆ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಕೂತಿರುವಷ್ಟೊತ್ತು ಶನೈಶ್ಚರನ ಮಹಾಮಂತ್ರವನ್ನು ಹೇಳಿ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ನೀವು ಅಲ್ಲಿ ಉಚ್ಚರಿಸಿ. ಅಲ್ಲಿ ನೀವು ಎಷ್ಟು ಬಾರಿ ಶನೈಶ್ಚರ ಮಂತ್ರವನ್ನು ಹೇಳ್ತೀರೋ ಅಷ್ಟು ನಿಮಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಾಳೆ ಸ್ವಾಮಿಯ ಅರ್ಚನೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬನ್ನಿ ಸೊಪ್ಪು ಅಂದರೆ ಬನ್ನಿ ವೃಕ್ಷದ ಎಲೆಗಳು, ಅದು ಅರ್ಚನೆ ಮಾಡಬಹುದು. ಅಥವಾ ನೀಲಿ ಶಂಕು ಹೂವು, ಅದರಿಂದ ಅರ್ಚನೆ ಮಾಡಬಹುದು. ನೀಲಿ ಪುಷ್ಪಗಳು, ನೀಲಾಂಬರ ಅಂತ ಹೇಳ್ತಾರಲ್ಲ, ಆ ನೀಲಾಂಬರವನ್ನು ಸ್ವಾಮಿಗೆ ಅಲಂಕಾರ ಮಾಡಿರೋದು ಅಥವಾ ಸ್ವಾಮಿ ಅರ್ಚನೆಗೂ ತಗೊಂಡೋಗ್ಕೊಡಿ. ಇನ್ನು ಸ್ವಾಮಿಯ ನೈವೇದ್ಯಕ್ಕಾಗಿ ಒಂದು ಎಳ್ಳಿನಿಂದ ಮಾಡಿರೋಂಥದ್ದು, ಇನ್ನೊಂದು ಸ್ವಾಮಿಗೆ ಸಿಹಿಯನ್ನು ಅಂದರೆ ಗುಡಾನ್ನ, ಬೆಲ್ಲದನ್ನು, ಅಥವಾ 3ನೇದು ನೇರಳೆ ಹಣ್ಣು. ನೇರಳೆ ಹಣ್ಣು ಈಗಾಗಲೇ ಎಲ್ಲ ಕಡೆ ಸಿಗ್ತಾ ಇದೆ. ಆ ಸಿಗುವ ನೇರಳೆ ಹಣ್ಣು ಇಷ್ಟೇ ತೊಗೊಂಡು ಕೊಡಿ ಅಂತ ನಾನು ಹೇಳಲ್ಲ. 1-2 ಹಣ್ಣು, 2 ನೇರಳೆ ಹಣ್ಣನ್ನು ತೊಗೊಂಡು ದೇವರ ನೈವೇದ್ಯ ಮಾಡಿಸಿ, 1 ಹಣ್ಣನ್ನು ದೇವಸ್ಥಾನಕ್ಕೆ ಕೊಡಿ, ಇನ್ನೊಂದನ್ನು ಪ್ರಸಾದ ರೂಪದಲ್ಲಿ ನೀವು ನಿಮ್ಮ ಪರಿವಾರ ಎಲ್ಲರೂ ತಗೊಳ್ಳಿ. ಇದು ನಾಳೆ ವಿಶೇಷ. ಇದು ಶನೈಶ್ಚರನ ಸಾನ್ನಿಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ನಾಳೆ ನೀವು ಎಷ್ಟು ಕ್ರಮಬದ್ಧವಾಗಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತೀರೋ ಅಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಿಂದ ಇವತ್ತು ಮತ್ತು ನಾಳೆ ಆವರಿಸ್ತಿರ್ತಕ್ಕಂಥ ಅಮಾವಾಸ್ಯೆ ಅನುಷ್ಠಾನದ ಬಗ್ಗೆ ಇವತ್ತೇ ನೀವು ಚಿಂತನೆ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾಳೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.